सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವಗುಣ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಸರ್ವೇ ವೇದ ಯತ್ಪದಾದಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಜ್ಜಂತಃ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತಿ ಏತತ್. ಯಮಧರ್ಮರಾಜ ಹೇಳ್ತಾನೆ, ಹೇ ನಚಿಕೇತ, ನೀ ಯಾವ ವಿಚಾರವನ್ನು ಕುರಿತು ಆ ಒಂದು ಸತ್ಯ ನನಗೆ ಬೇಕು ಅಂತ ಕೇಳ್ತಾ ಇದೆಯಾ? ಅದು ನನಗೆ ಗೊತ್ತು, ಅದನ್ನು ನಾನು ಹೇಳ್ತೀನಿ. ಅಂಡ್ ಇಟ್ ಈಸ್ ಕಾಲ್ಡ್ ಓಂ. ಅದನ್ನು ಓಂ ಅಂತ ಹೇಳ್ತಾರೆ. ಅಂಡ್ ಯಮರಾಜ ಇಲ್ಲಿ ಹೇಳ್ತಾ ಇದ್ದಾನೆ ಮತ್ತಷ್ಟು ವಿಚಾರವನ್ನು. ಯತ್ಪದಂ ಸರ್ವೇ ವೇದ ಆಮನಂತಿ. ಎಲ್ಲ ವೇದಗಳು ಕೂಡ ತತ್ಪದಂ. ತತ್ಪದಂ ಅಂತಂದರೆ ದಟ್ ರಿಯಾಲಿಟಿ, ಯಾವ ಒಂದು ಸತ್ಯವನ್ನು ಕುರಿತು ನೀನು ಪ್ರಶ್ನೆ ಮಾಡ್ತಾ ಇದ್ದಿ, ಆ ವಿಚಾರವನ್ನು ಎಲ್ಲ ವೇದಗಳು ಕೂಡ ಮಾತನಾಡ್ತಾ ಇದೆ. ಆಮನಂತಿ ಅಂತಂದರೆ ದೇ ಆರ್ ಟಾಕಿಂಗ್, ದ ವೇದಾಸ್ ಆರ್ ಸ್ಪೀಕಿಂಗ್. ಸೊ ಎಲ್ಲ ವೇದಗಳು ಕೂಡ ನೀ ಯಾವ ಪ್ರಶ್ನೆಯನ್ನು ಮಾಡಿದೀಯಾ ಅದೇ ಪ್ರಶ್ನೆಯನ್ನು ತತ್ಪದಂ ಅದನ್ನೇ ಕುರಿತು ವೈಭವೀಕರಿಸಿ ಹೇಳ್ತಾ ಇದೆ. ಮತ್ತು ಎಲ್ಲ ವೇದಗಳು ಅಂತ ಹೇಳೋದ್ರಿಂದ ಎಲ್ಲ ವೇದಗಳು ಹೇಳ್ತಾ ಇರುವಂತಹದ್ದು ಒಂದೇ ಅಭಿಪ್ರಾಯವನ್ನು, ಒಂದೇ ಸತ್ಯವನ್ನು ಅದೆಲ್ಲ ಹೇಳ್ತಾ ಇದೆ. ಆದ್ದರಿಂದ ಇಲ್ಲಿ ವೇದಗಳಲ್ಲಿ ನಾವು ಏನನ್ನು ನೋಡ್ತೀವಿ, ಏನನ್ನು ಕೇಳ್ತೀವಿ, ಅವುಗಳಲ್ಲಿ ಹೆಚ್ಚಿನ ಅಂಶ ವೇದ ಮತ್ತು ವೇದ ಮಂತ್ರಗಳು ಅಂತ ಹೇಳಿದಾಗ ಮುಖ್ಯವಾಗಿ ವೇದಗಳಲ್ಲಿ ನಮಗೆ ಸಿಗುವಂತಹ ಒಂದು ಬಹಳ ದೊಡ್ಡ ಪಾಠ ಅಂತಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತಂದರೆ ವಿಧಿ ಮತ್ತು ನಿಷೇಧ ಅಂತ ಹೇಳ್ತಾರೆ. ವೇದಗಳು ಪ್ರಮುಖವಾಗಿ ತಿಳಿಸ್ಕೊಡುವಂತಹದ್ದು ಮನುಷ್ಯನ ಬದುಕು ಬಹಳ ಚೆನ್ನಾಗಿರಬೇಕಾದ್ರೆ ಅವನು ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಲೇಬಾರದು, ಅದನ್ನು ವಿಧಿ ಮತ್ತು ನಿಷೇಧ ಅಂತ ಹೇಳ್ತಾರೆ. ಸೊ ಎಲ್ಲ ವೇದಗಳಲ್ಲೂ ಕೂಡ ಈ ರೀತಿ ಇದೇ ಸತ್ಯವನ್ನು ಕುರಿತು ಹೇಳುವಂತಹದ್ದು. ಸೊ ಈ ಯಾವುದದು ಸತ್ಯ ಅಂತಂದರೆ ದಟ್ ಈಸ್ ದಿ ಸುಪ್ರೀಂ ಸ್ಟೇಟ್. ಯಾವ ಒಂದು ಅವಸ್ಥೆಯನ್ನು, ಯಾವ ಒಂದು ಪರಂಧಾಮವನ್ನು ಅದು ಹೀಗೆ ಅಂತ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹದ್ದು, ಅಂತಹ ಒಂದು ಸತ್ಯವನ್ನು ಕುರಿತು ಎಲ್ಲ ವೇದಗಳು ಕೂಡ ಅದನ್ನ ಮಾತನಾಡ್ತಾ ಇದೆ. ಅದನ್ನು ನಾನು ನಿನಗೆ ಹೇಳ್ತೀನಿ. ವೇದಗಳು ಮುಖ್ಯವಾಗಿ ಯಾಕೆ ಇಷ್ಟೊಂದು ವಿಧಿ ನಿಷೇಧ ಇವೆಲ್ಲವನ್ನು ತಿಳಿಸಿ ಮತ್ತೆ ಮತ್ತೆ ಇವುಗಳನ್ನು ನೀನು ಅನುಸರಿಸುವಂತ ಯಾಕೆ ಹೇಳ್ತಾ ಇದೆ ಅಂತಂದರೆ, ಯಾವ ಒಂದು ಪರಮ ಸತ್ಯವನ್ನು ನೀನು ತಿಳ್ಕೋಬೇಕು ಅಂತ ಇದೆಯಾ ಅದನ್ನು ನೀನು ಹೋಗಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಫಾಲೋ ದೀಸ್ ಡೂಸ್ ಆ್ಯಂಡ್ ಡೋಂಟ್ಸ್ ವಿಚ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಶಾಸ್ತ್ರಾಸ್, ವೇದಾಸ್. ಸೊ ಅದೆಲ್ಲವನ್ನು ನೀನು
ತಿಳ್ಕೊ ಅಂತಲೇ ಹೇಳಿ ಇಲ್ಲಿ ವೇದಗಳೆಲ್ಲ ಅದೇ ವಿಚಾರವನ್ನು ಮಾತನಾಡ್ತಾ ಇದೆ. ಸೊ ಅದರಿಂದ ಈಗ ನನಗೆ ಒಂದು ಅಂತಹ ಅವಕಾಶ ಸಿಕ್ಕಿದೆ. ನಾನು ನಚಿಕೇತ ನಿನಗೆ ಹೇಳ್ತಾ ಇದ್ದೀನಿ ವೇದಗಳಲ್ಲಿ ಇಂತಹದ್ದಿದೆ ಅಂತ. ಸೊ ಅದೇ ರೀತಿ ನನಗೆ ಹೇಗೆ ಒಂದು ಅವಕಾಶ ಸಿಕ್ಕಿದೆ, ವೇದಗಳೆಲ್ಲ ಇದನ್ನು ಪ್ರಮಾಣೀಕರಿಸಿ ಮಾತನಾಡ್ತಾ ಇದೆ ಅಂತ, ಅದೇ ರೀತಿಯಲ್ಲಿ ನಿನಗೂ ಕೂಡ ಈಗ ಒಂದು ಅವಕಾಶ ಇದೆ. ಸೊ ಯು ಆಲ್ಸೋ ಲರ್ನ್ ದಿಸ್, ಇದನ್ನು ನೀನು ಕಲ್ತ್ಕೊಂಡು ಯು ಆಲ್ಸೋ ಗೆಟ್ ದಿಸ್ ರಿಯಾಲಿಟಿ. ಸೊ ಹೀಗೆ ವೇದಗಳು ಸರ್ವೇ ವೇದಾಹ ಯತ್ಪದಂ ಆಮನಂತಿ, ಅವುಗಳ ಬಗ್ಗೆ ಮಾತನಾಡ್ತಾ ಇದೆ. ಸೊ ಈ ವೇದಗಳೆಲ್ಲ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಅಂತಂದರೆ ವೇದಗಳಲ್ಲಿ ಬರುವಂತಹ ಅನೇಕ ವಿಚಾರಗಳು ಕೆಲವೊಮ್ಮೆ ನೇರವಾಗಿ ಅರ್ಥವಾಗುತ್ತೆ, ಮತ್ತೊಮ್ಮೆ ಅದು ಗುರುಮುಖೇನ ತಿಳ್ಕೋಬೇಕು, ಬಹಳ ಸೂಕ್ಷ್ಮವಾಗಿರುತ್ತೆ. ಅದರಿಂದ ವೇದಗಳೆಲ್ಲ ಕೂಡ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಹೇಳ್ತಾ ಇರೋವಂತಹ ಒಂದು ಸತ್ಯ ಯಾವುದು ಅಂತಂದರೆ ದಟ್ ಸುಪ್ರೀಮ್ ರಿಯಾಲಿಟಿ, ಆ ಒಂದು ಪರಮ ಸತ್ಯವನ್ನು ಕುರಿತು ಅವೆಲ್ಲ ಮಾತನಾಡ್ತಾ ಇದೆ. ಮತ್ತು ವೇದಗಳು ಮಾತ್ರ ಈ ರೀತಿ ಹೇಳ್ತಾ ಇದೆ ಅಂತಂದರೆ ಅದು ಅಷ್ಟು ಮಾತ್ರ ಅಲ್ಲ. ಇಲ್ಲಿ ಲೋಕದಲ್ಲಿ ಎಲ್ಲ ರೀತಿಯ ತಪಸ್ಸುಗಳು ಅಂತಂದರೆ ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ, ರಾಜ ಮಹಾರಾಜರುಗಳು ತಪಸ್ಸನ್ನು ಮಾಡ್ತಾರೆ, ರಾಕ್ಷಸರು ತಪಸ್ಸನ್ನು ಮಾಡ್ತಾರೆ, ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾರೆ, ಸಾಮಾನ್ಯ ಮನುಷ್ಯ ಒಬ್ಬ ಸಾಧಕ ಅನ್ನಿಸ್ಕೊಂಡವನು ಕೂಡ ಅವನು ಕೂಡ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಹೀಗೆ ತಪಸ್ಸು ಅನ್ನುವಂತಹದ್ದನ್ನು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಆದರೆ ಎಲ್ಲ ರೀತಿಯ ತಪಸ್ಸುಗಳ ಆಚರಣೆ ಇಟ್ ಈಸ್ ಓನ್ಲಿ ಟು ಗೆಟ್ ದಿಸ್ ಸುಪ್ರೀಮ್ ರಿಯಾಲಿಟಿ. ಸೊ ಈ ತಪಸ್ಸಿನ ಮುಖ್ಯ ಉದ್ದೇಶನೇ ಈ ಒಂದು ಪರಮ ಸತ್ಯವನ್ನು ತಿಳ್ಕೋಬೇಕು ಅನ್ನುವಂತಹದ್ದು. ಸೊ ಆದ್ದರಿಂದ ಎಲ್ಲ ತಪಸ್ಸುಗಳು ಕೂಡ ಇದನ್ನೇ ಮಾತನಾಡ್ತಾ ಇದೆ. ದೆನ್ ವಾಟ್ ಈಸ್ ತಪಸ್? ಹಾಗಾದರೆ ತಪಸ್ಸು ಅಂತಂದ್ರೆ ಏನು? ಪ್ರತಿಯೊಬ್ಬರೂ ಇದನ್ನು ಆಚರಿಸುವುದಕ್ಕೆ ಇಷ್ಟಪಡ್ತಾರೆ ಮತ್ತು ಇದರ ಮೂಲಕವಾಗಿ ಈ ಒಂದು ಪರಮ ಸತ್ಯವನ್ನು ತಿಳ್ಕೋತಾರೆ ಎನ್ನುವಂತಹದ್ದಾದರೆ ವಾಟ್ ಈಸ್ ದಿಸ್ ತಪಸ್ಸು? ತಪಸ್ಸು ಅಂತಂದರೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಸೊ ತಪಸ್ಸು ಅಂತಂದಾಗ ಅದನ್ನು ನಾವು 3 ರೀತಿಯಲ್ಲಿ ನೋಡಬಹುದು. ತಪಸ್ಸು ಅಂತಂದಾಗ ಏನು ಅಂತಂದರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಅಂತಂದರೆ ನಮ್ಮಲ್ಲಿ ಒಂದು ಶಕ್ತಿ ಇದೆ, ಆ ನಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು ನಾವು ಕ್ರೋಢೀಕರಿಸಿಕೊಳ್ಳುವಂತಹದ್ದು. ಅಂತಂದರೆ ನಮ್ಮ ಶಕ್ತಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಈ ರೀತಿ ಹರಿದು ಹೋಗಿರುವಂತಹದ್ದು. ಸೊ ಅವೆಲ್ಲವನ್ನು ನಾವು ಸಂಗ್ರಹ ಮಾಡಿಟ್ಕೊಂಡು ಅವುಗಳೆಲ್ಲವನ್ನು ನಾವು ಪ್ರಿಸರ್ವ್ ಮಾಡಬೇಕು, ಅದನ್ನು ಉಳಿಸ್ಕೋಬೇಕು. ಕನ್ಸರ್ವ್ ಅಂತಂದರೆ ಉಳಿಸ್ಕೊಳ್ಳುವಂತಹದ್ದು. ಸೊ ಕನ್ಸರ್ವೇಷನ್ ಆಫ್ ದ ಎನರ್ಜಿ ಈಸ್ ದಿ ಫಸ್ಟ್ ಸ್ಟೆಪ್ ಫಾರ್ ತಪಸ್ಸನ್ನು ಆಚರಿಸಬೇಕು ಅಂತಂದಾಗ ಬಹಳ ಮುಖ್ಯವಾಗಿ ಪರಿಪಾಲಿಸಬೇಕಾಗಿರುವಂತಹದ್ದು ನನ್ನಲ್ಲಿರುವಂತಹ ಒಂದು ಶಕ್ತಿಯನ್ನು ನಾನು ಅದನ್ನು ಉಳಿಸ್ಕೊಂಡು ಸಂಗ್ರಹ ಮಾಡಿ ಇಟ್ಕೋಬೇಕು. ಯಾಕೆ ಅಂತಂದರೆ ನನ್ನಲ್ಲಿರುವಂತಹ ಶಕ್ತಿನ ನಾನು ತಪಸ್ಸಿಗಾಗಿ ಮಾತ್ರ ಉಪಯೋಗಿಸ್ಕೋಬೇಕು. ಎಲ್ಲೇ ಯಾವುದೇ ಒಂದು ಸಂದರ್ಭದಲ್ಲಿ ನನ್ನ ಕಣ್ಣು ತಪ್ಪಿಸಿ ನನ್ನಲ್ಲಿ ಇರುವಂತಹ ಈ ಶಕ್ತಿ ಏನಾದರೂ ಲೀಕ್ ಆಗೋದ್ರೆ ಅಂತಂದರೆ ಅನ್ಯ ಮಾರ್ಗದಲ್ಲಿ ಇದು ಹರಿಯುವಂತಹದ್ದಾದರೆ, ಯಾವ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ಒಂದು ತಪಸ್ಸನ್ನು ಮಾಡಬೇಕು, ಆ ಮೂಲಕ ನನ್ನ ಒಂದು ಉದ್ದೇಶ ಇದೆ, ಯಾಕೆ ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತಹದ್ದನ್ನು ನಾನು ಮಾಡಬೇಕು ಅಂತಂದರೆ ನನಗೆ ಐ ನೀಡ್ ಎನರ್ಜಿ, ನನಗೊಂದು ಶಕ್ತಿ ಬೇಕು. ಆ ಶಕ್ತಿಯನ್ನು ನಾನು ಉಳಿಸ್ಕೋಬೇಕು, ಅದನ್ನು ನಾನು ಪ್ರಿಸರ್ವ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆ ಶಕ್ತಿ ಎನ್ನುವಂತಹದ್ದು ಅನ್ಯ ಮಾರ್ಗದಲ್ಲಿ ನನಗೇ ಗೊತ್ತಾಗದೇ ಇರೋ ಹಾಗೆ ಅದು ಎಲ್ಲೆಲ್ಲೋ ಹರಿದು ಹೋಗುತ್ತೆ. ಆಗ ನನ್ನಲ್ಲಿ ಕೇವಲ ಆಸೆ ಉಳ್ಕೊಳ್ಳುತ್ತಷ್ಟೇ, ನನಗೆ ಇಂತಹದ್ದು ಬೇಕು, ನಾನು ಇಂತಹದ್ದನ್ನು ತಪಸ್ಸು ಮಾಡಿನಾದರೂ ನಾನು ಗಳಿಸ್ಕೋತೀನಿ ಅಂತಂದಾಗ ಅಲ್ಲಿ ತಪಸ್ಸಿಗೆ ಬೇಕಾಗುವಂತಹ ಶಕ್ತಿ ಎಲ್ಲೋ ಒಂದು ಕಡೆ ಸೋರಿ ಹೋಗಿರುತ್ತೆ, ಲೀಕ್ ಆಗೋಗಿರುತ್ತೆ. ಅದನ್ನು ಯು ಹ್ಯಾವ್ ಟು ಕನ್ಸರ್ವ್, ಯು ಹ್ಯಾವ್ ಟು ಪ್ರಿಸರ್ವ್ ದಿ ಎನರ್ಜಿ. ನಿನ್ನಲ್ಲಿರುವಂತಹ ಆ ಒಂದು ಶಕ್ತಿಯನ್ನು ಸೋರಿ ಹೋಗದಂತೆ ನೀನು ಕಾಪಾಡ್ಕೋಬೇಕು. ಇದು ತಪಸ್ಸನ್ನು ಆಚರಿಸಬೇಕು ಅಂತಂದಾಗ ಅಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಅಂಶ.
ಸಾಮಾನ್ಯವಾಗಿ ತಪಸ್ಸು ಅಂತ ಹೇಳಿದಾಗ ಅಲ್ಲಿ ಏಕಾಗ್ರತೆ ಎನ್ನುವಂತಹದ್ದು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ಅಲ್ಲಿ ನಾವು ನೋಡಬಹುದು. ಸೊ ಈ ಏಕಾಗ್ರತೆ ಎನ್ನುವಂತಹದ್ದು ಕೇವಲ ತಪಸ್ಸು ಅಂತಂದಾಗ ಈವನ್ ನಾವು ಏನು ಒಂದು ಮೆಡಿಟೇಷನ್ ಅಥವಾ ಧ್ಯಾನ ಅಂತ ಹೇಳ್ತೀವಿ, ಈವನ್ ಫಾರ್ ದಟ್ ಆಲ್ಸೋ ವಿ ನೀಡ್ ದಿ ಎನರ್ಜಿ. ಇಲ್ಲ ಅಂತಂದರೆ ಮನಸ್ಸು ನಮ್ಮನ್ನು ಎಲ್ಲೋ ಕರ್ಕೊಂಡು ಹೊರಟೋಗಿರುತ್ತೆ. ಮತ್ತೆ ನಾವು ಹುಡುಕೊಂಡು ಬಂದು ಇಲ್ಲ ನಾನು ಧ್ಯಾನಕ್ಕೆ ಕೂತಿದ್ದೀನಿ, ಬಿ ವಿತ್ ಮೀ ಅಂತ ನಾವು ಮನಸ್ಸಿಗೆ ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ ಸಮ್ವೇರ್ ದ ಎನರ್ಜಿ ಈಸ್ ಲೀಕಿಂಗ್. ದಟ್ ಈಸ್ ವೈ ಮೈ ಮೈಂಡ್ ಈಸ್ ವಾಂಡರಿಂಗ್. ಸೊ ಯಾಕೆ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ದಿ ಮನಸ್ಸು ಅಂತ ಹೇಳಿದಾಗ ನಾವು ಮಾತನಾಡ್ತೀವಿ ಮನಸ್ಸು ಶಕ್ತಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಎ ಶಕ್ತಿ ದಟ್ ಈಸ್, ಅದನ್ನು ಇಲ್ಲಿ ಆ ಒಂದು ಎನರ್ಜಿ ಅಂತ ಇಲ್ಲಿ ಹೇಳ್ತಾ ಇರೋದು. ಆ ಎನರ್ಜಿಯನ್ನೇ ನೀನು ಯಾಕೆ ಪ್ರಿಸರ್ವ್ ಮಾಡ್ಕೋಬೇಕು ಅಂತಂದರೆ ಬಿಕಾಸ್ ಯು ನೀಡ್ ದಟ್ ಎನರ್ಜಿ ಟು ಫೋಕಸ್. ನಿಂದು ಒಂದು ಗೋಲ್ ಇದೆ, ಒಂದು ಉದ್ದೇಶವನ್ನು ಇಟ್ಕೊಂಡು ನೀನು ಆ ಉದ್ದೇಶಕ್ಕಾಗಿ ಬಳಸ್ಕೋಬೇಕು ಅಂತ ಕೂಡಿಟ್ಕೊಂಡಿರುವಂತಹ ಈ ನನ್ನ ಎನರ್ಜಿ ಸೋರಿ ಹೋಗುತ್ತೆ. ಸೊ ಅದನ್ನು ನೀನು ಗಮನದಲ್ಲಿ ಇಟ್ಕೊಂಡು ಆ ಎನರ್ಜಿನ ನೀನು ಪ್ರಿಸರ್ವ್ ಮಾಡು. ಕನ್ಸರ್ವ್ ಯುವರ್ ಎನರ್ಜಿ. ಇದು ಮೊದಲನೇದು. ಎರಡನೇ ಸ್ಟೆಪ್ ಏನು ಅಂತಂದರೆ ಯಾವ ಒಂದು ಎನರ್ಜಿಯನ್ನು ನಾನು ಕಾಪಾಡ್ಕೊಂಡಿರ್ತೀನಿ, ನನ್ನ ಹತ್ರ ಇಟ್ಕೊಂಡಿರ್ತೀನಿ, ಆ ಒಂದು ಎನರ್ಜಿಯನ್ನು ನಾನು ಚಾನಲೈಸ್ ಮಾಡಬೇಕು. ಇಟ್ ಈಸ್ ಕಾಲ್ಡ್ ಚಾನಲೈಸಿಂಗ್ ದಿ ಎನರ್ಜಿ. ಈಗ ನನ್ನಲ್ಲಿ ಶಕ್ತಿ ಇದೆ, ಆ ಎನರ್ಜಿಗಳೆಲ್ಲ ನನ್ನ ಹತ್ರನೇ ಇದೆ, ಇಟ್ ಈಸ್ ರೆಡಿ. ಆ ಎನರ್ಜಿಯನ್ನು ಯಾವ ದಿಕ್ಕಿನಲ್ಲಿ ನಾನು ಹರಿಯ ಬಿಡಬೇಕು. ಈಗ ನಾನು ಒಂದು ಧ್ಯಾನ ಅಥವಾ ತಪಸ್ಸು ಅಂತ ಹೇಳಿ ಅದಕ್ಕಾಗಿ ನಾನು ಕೂತಾಗ ನನ್ನ ಎನರ್ಜಿಯನ್ನು ಯಾವ ದಿಕ್ಕಿನಲ್ಲಿ, ಯಾವ ಉದ್ದೇಶವನ್ನು ಕುರಿತು ನಾನು ಕಾಂಟಂಪ್ಲೇಟ್ ಮಾಡ್ತಾ ಇದ್ದೀನಿ, ಯಾವ ಉದ್ದೇಶಕ್ಕಾಗಿ ನಾನು ತಪಸ್ಸನ್ನು ಆಚರಿಸ್ತಾ ಇದ್ದೀನಿ, ಆ ತಪಸ್ಸಿನ ಮೂಲಕ ನಾನು ಯಾವುದನ್ನು ಗಳಿಸ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ, ಅದನ್ನು ಗಳಿಸ್ಕೊಳ್ಳುವ ದಿಕ್ಕಿನಲ್ಲಿ ಬೇಕಾಗುವಂತಹ ಶಕ್ತಿ ಅದೇ ದಿಕ್ಕಿನಲ್ಲಿ ಹರಿಯುವಂತೆ ನಾನು ಐ ಹ್ಯಾವ್ ಟು ನೋಟಿಸ್ ದಟ್. ಸೊ ನಾನು ಉಳಿಸ್ಕೊಂಡಿರುವಂತಹ ಶಕ್ತಿ ಈ ರೀತಿ ನಾನು ಏನು ಒಂದು ಚಾನಲೈಸ್ ಮಾಡಿದ್ದೀನಿ, ಈ ದಿಕ್ಕಿನಲ್ಲಿ ಮಾತ್ರ ಈ ಒಂದು ಶಕ್ತಿ ಅದು ಅಲ್ಲಿ ಹರಿದಾಡಬೇಕು ಅಂತ ಹೇಳಿ ಏನು ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡಿರ್ತೀನಿ, ಆ ದಿಕ್ಕಿನಲ್ಲಿ ಮಾತ್ರ ಈ ಒಂದು ಎನರ್ಜಿ ಹೋಗ್ತಾ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗೋ ಹಾಗಿರಬೇಕು. ದಟ್ ಈಸ್ ಕಾಲ್ಡ್ ಚಾನಲೈಸಿಂಗ್ ದಿ ಎನರ್ಜಿ. ಆ್ಯಂಡ್ ಮೂರನೇ ಸ್ಟೆಪ್ ಏನು ಅಂತಂದರೆ ನೌ ಯು ಹ್ಯಾವ್ ಟು ಅಪ್ಲೈ ದಟ್ ಎನರ್ಜಿಯನ್ನು ಸಂಗ್ರಹ ಮಾಡಿಟ್ಕೊಂಡಾಯಿತು, ಅದಕ್ಕೆ ಒಂದು ದಿಕ್ಕು ತೋರಿಸಿ ಆಗಿದೆ, ಇಂತಹ ದಿಕ್ಕಿನಲ್ಲಿ ಈ ಎನರ್ಜಿಯನ್ನು ನಾನು ಹರಿಯೋದಕ್ಕೆ ಬಿಡಬೇಕು ಅಂತ ಹೇಳಿ ಎವ್ರಿಥಿಂಗ್ ಈಸ್ ಕೆಪ್ಟ್ ರೆಡಿ. ನೌ ದ ಎನರ್ಜಿ ಈಸ್ ಟು ಬಿ ಅಪ್ಲೈಡ್, ಎಸ್, ಯೂಸಿಂಗ್ ದಟ್ ಎನರ್ಜಿ. ಆ ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ಳೋವಂತಹದ್ದು. ಸೊ ಹೀಗೆ ತಪಸ್ಸು ಅಂತ ಹೇಳಿದಾಗ ಈ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಶಕ್ತಿಯನ್ನು ನಾವು ಸದ್ಬಳಕೆ ಮಾಡ್ಕೋಬೇಕಾಗುತ್ತೆ. ಸೊ ಯಾಕೆ ಈ ರೀತಿ ಒಂದು ಪ್ಲ್ಯಾಂಡ್ ಆಗಿ ಈ ಎನರ್ಜಿಯನ್ನು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಅದನ್ನು ಉಪಯೋಗ ಮಾಡ್ಕೋಬೇಕು, ಅದು ಸರಿದಾರಿಯಲ್ಲಿ ಮಾತ್ರ ಹೋಗುವಂತೆ ಯಾಕೆ ಮಾಡಬೇಕು ಅಂತಂದರೆ ಬಿಕಾಸ್ ಇನ್ ಆರ್ಡರ್ ಟು ಗೇನ್ ಎ ಹೈಯರ್ ಲೆವೆಲ್, ಯಾವುದೋ ಒಂದು ಉನ್ನತವಾದ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ, ಒಂದು ಸಂಕಲ್ಪವನ್ನು ಮಾಡಿರ್ತೀನಿ, ಸಣ್ಣ ಸಂಕಲ್ಪ, ಮನೆಯಲ್ಲಿ ಪೂಜೆ ಚೆನ್ನಾಗಾಗಬೇಕು ಅನ್ನುವಂಥದ್ದು ಒಂದು ಸಣ್ಣ ಸಂಕಲ್ಪ. ಅಲ್ಲೂ ಕೂಡ ನಮ್ಮ ಆಸೆ ಇರುತ್ತೆ, ಯಾಕೆ ಪೂಜೆಯನ್ನು ಚೆನ್ನಾಗಿ ಮಾಡಬೇಕು ಅಂತಂದರೆ ಆ ಪೂಜೆಯನ್ನು ಮಾಡಿದಾಗ ನಾನು ಪೂಜೆಯನ್ನು ಮಾಡಿದೆ ಅನ್ನುವಂತಹ ತೃಪ್ತಿ ನನಗೆ ಎಷ್ಟೋ ಶಕ್ತಿಯನ್ನು ಕೊಡುತ್ತೆ. ಆ ಪೂಜೆಯಲ್ಲಿ ನಾನು ತುಂಬ ಫೋಕಸ್ ಆಗಿ ಮಾಡಿದಾಗ ನನ್ನ ಇಷ್ಟ ದೇವ, ಆ ಒಂದು ಮೂರ್ತಿಯ ಮಾಡಿರುವಂತಹ ಅಲಂಕಾರ ನನಗೆ ಹೆಚ್ಚು ಆನಂದವನ್ನು ಉಂಟು ಮಾಡಬಹುದು. ಅಲ್ಲಿ ಮಾಡುವಂತಹ ಅಭಿಷೇಕ, ಅಲಂಕಾರ ಮತ್ತು ಪರಮಾತ್ಮನಿಗೆ ನಾನು ಕೊಟ್ಟಂತಹ ನೈವೇದ್ಯ, ಇದೆಲ್ಲ ಎಲ್ಲೋ ಒಂದು ಕಡೆ ಇಟ್ ಮೇಕ್ಸ್ ಮೀ ಸ್ಟ್ರಾಂಗ್. ಸೊ ಇದಕ್ಕೆಲ್ಲ ಏನು ಅಂತಂದರೆ ಆ ಯಾವ ಒಂದು ಶಕ್ತಿ ಇರುತ್ತೆ, ಆ ಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂತಂದರೆ ಇನ್ ಆರ್ಡರ್ ಟು ಗೇನ್ ದಟ್ ಹೈಯರ್ ಲೆವೆಲ್, ದಟ್ ಸುಪ್ರೀಂ ರಿಯಾಲಿಟಿನ ನಾನು ತಿಳ್ಕೋಬೇಕು ಅಂತ ಹೇಳಿ ನಾನು ಈ ಒಂದು ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಆ ತಪಸ್ಸಿನಲ್ಲಿ ಎಲ್ಲೂ ಕೂಡ ಯಾವುದು ಕೂಡ ವೇಸ್ಟ್ ಆಗಬಾರ್ದು. ಸೊ ಇನ್ ಆರ್ಡರ್ ಟು ಗೇನ್ ಎ ಹೈಯರ್ ಗೋಲ್, ನನ್ನ ಉದ್ದೇಶ ಸಫಲವಾಗುವಂತೆ ನಾನು ಅಲ್ಲಿ ಅದನ್ನೆಲ್ಲ ನಾನು ಗಮನವಿಟ್ಟು ಮಾಡಬೇಕಾಗುತ್ತೆ. ಸೊ ಫಾರ್ ದಟ್ ದಿಸ್ ಎನರ್ಜಿ ಈಸ್ ರಿಕ್ವೈರ್ಡ್.
ಈ ಕಾರಣದಿಂದ ನಮ್ಮ ಹತ್ರ ಇರುವಂತಹ ಆ ಶಕ್ತಿಯನ್ನು ನಾವು ಸದುಪಯೋಗ ಮಾಡ್ಕೋಬೇಕಾಗುತ್ತೆ. ಸೊ ಓನ್ಲಿ ವಿತ್ ದಿ ಎನರ್ಜಿ ಒನ್ ಕ್ಯಾನ್ ರೀಚ್ ದಿಸ್ ಹೈಯರ್ ಲೆವೆಲ್. ಸೊ ಇಲ್ಲಿ ಯಮಧರ್ಮರಾಜ ಎಲ್ಲ ತಪಸ್ಸುಗಳ ಆಚರಣೆಯ ಮುಖ್ಯ ಉದ್ದೇಶ ಕೂಡ ಈ ಒಂದು ಹೈಯರ್ ಲೆವೆಲ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಇಲ್ಲಿ ಒಬ್ಬ ಸಾಧಕನಿಗೆ ಒಬ್ಬ ಗುರು ಕೊಡ್ತಾ ಇರುವಂತಹ ಒಂದು ಪರಮ ಶ್ರೇಷ್ಠವಾದ ಉಪದೇಶ. ಇಲ್ಲಿ ಗುರುವಿನ ಒಂದು ನಿಸ್ವಾರ್ಥ ಭಾವವನ್ನು ನೋಡಬಹುದು. ಹೇಗೆ ಅಂದರೆ, ಒಬ್ಬ ಗುರು ಈಗಾಗಲೇ ತಾನು ಆನಂದವನ್ನು ಪಟ್ಟಿದ್ದಾನೆ, ಆನಂದವನ್ನು ಗಳಿಸ್ಕೊಂಡಿದ್ದಾನೆ, ತನಗೆ ಏನೋ ಒಂದು ರೀತಿ ಒಂದು ಆಧ್ಯಾತ್ಮದಲ್ಲಿ ಒಂದು ತೃಪ್ತಿಯ ಲೆವೆಲನ್ನು ಒಂದು ಮುಟ್ಟಿದ್ದಾನೆ. ಸೊ ಅದನ್ನು ಆ ಶಿಷ್ಯನಿಗೆ ದಾರಿ ಎರೆದು ಕೊಡಬೇಕಾದ್ರೆ, ನಾ ಯಾವ ಸಂತೋಷವನ್ನು ಅನುಭವಿಸಿದ್ದೀನಿ ಅದೇ ಸಂತೋಷ ನನ್ನ ಶಿಷ್ಯನಿಗೂ ಆಗಬೇಕು. ಆ ಒಂದು ಕಾತುರತೆ ಆ ಗುರುವಿನಲ್ಲಿ ಇದ್ದಾಗ ಅವನು ಸಂಪೂರ್ಣವಾಗಿ ಶಿಷ್ಯನಿಗೆ ಎಲ್ಲವನ್ನ ಕೊಡ್ತಾನೆ. ಸೊ ಇಲ್ಲೂ ಕೂಡ ಯಮಧರ್ಮರಾಜ ನಚಿಕೇತನಿಗೆ ಎಸ್ ಐ ನೋ ದಟ್ ಟ್ರೂತ್, ನೀ ಯಾವ ಒಂದು ಸತ್ಯದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ಯಾ ಅದು ನನಗೆ ಗೊತ್ತಿದೆ, ಅದನ್ನು ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಎಲ್ಲೂ ಕೂಡ ಟ್ರ್ಯಾಕ್ ಮಿಸ್ ಆಗಬಾರ್ದು ನಚಿಕೇತನಿಗೆ. ಸೊ ಹಾಗಾಗಿ ಆ ಎಲ್ಲ ವೇದಗಳು ಏನು ಮಾತನಾಡ್ತಾ ಇದೆ, ಎಲ್ಲ ತಪಸ್ಸಿನ ಮುಖ್ಯವಾದ ಉದ್ದೇಶ ಏನು, ಆ ತಪಸ್ಸನ್ನು ಯಾವ ರೀತಿ ನೀನು ಆಚರಿಸ್ಕೋಬೇಕು. ಯಾಕೆಂತಂದ್ರೆ ಯು ಹ್ಯಾವ್ ಕಮ್ ಟು ದಿ ಟ್ರ್ಯಾಕ್. ಎಷ್ಟೋ ಪರೀಕ್ಷೆಗಳನ್ನು ಗೆದ್ದು ನೀನೀಗ ಇಲ್ಲಿ ಬಂದು ನಿಂತಿದ್ಯಾ. ಯು ಆರ್ ಆಲ್ಮೋಸ್ಟ್, ಇನ್ನೇನು ಯಾವುದೇ ಕ್ಷಣದಲ್ಲಿ ನಿನಗೆ ಈ ಒಂದು ಸತ್ಯ ತಿಳಿಯುವಂತಹ ಈ ಸಂದರ್ಭದಲ್ಲಿ ನೀನು ಅಲ್ಲಿ ಇಲ್ಲಿ ವಿಚಲಿತನಾಗಬಾರದು. ಸೊ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಸೊ ನೌ ಯು ಕ್ಯಾನ್ ರೀಚ್ ದೇರ್ ವಿತ್ ದ ಎನರ್ಜಿ ವಿಚ್ ಯು ಹ್ಯಾವ್. ಸೊ ಇರುವಂತಹ ಶಕ್ತಿಯನ್ನು ಮೊದಲು ಚೆನ್ನಾಗಿ ಕಾಪಾಡ್ಕೋಬೇಕು, ಅದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು, ಸರಿಯಾದ ದಿಕ್ಕನ್ನು ತೋರಿಸ್ಬೇಕು. ಆ ನಂತರದಲ್ಲಿ ಯು ಹ್ಯಾವ್ ಟು ಅಪ್ಲೈ ಅಂತಂದರೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ನೀನು ಆ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು. ಈ ರೀತಿ ಮಾಡಿದಾಗ ಯಾವ ಒಂದು ಉದ್ದೇಶಕ್ಕಾಗಿ ನೀನು ತಪಸ್ಸನ್ನು ಮಾಡಿರ್ತೀಯ ಆ ತಪಸ್ಸು ನಿನಗೆ ಫಲವನ್ನು ಕೊಡುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಯಾಕೆಂತಂದರೆ ನಾವು ಯಾವುದೇ ಒಂದು ಪುರಾಣವನ್ನು ನಾವು ಓದಿದಾಗ ಎಲ್ಲೂ ಕೂಡ ತಪಸ್ಸು ವೇಸ್ಟ್ ಆಗಿದೆ ಎನ್ನುವಂತಹ ವಿಚಾರ ಎಲ್ಲೂ ಬಂದಿಲ್ಲ. ಅವನು ರಾಕ್ಷಸ ಆಗಿರಬಹುದು, ರಾಜ ಆಗಿರಬಹುದು, ಒಬ್ಬ ಋಷಿಯಾಗಿರಬಹುದು, ಒಬ್ಬ ಸಾಮಾನ್ಯ ಪ್ರಜೆ ಆಗಿರಬಹುದು, ಎಲ್ಲೂ ಕೂಡ ಒಂದು ಯಜ್ಞ ಅಂತ ನಡೆದಾಗ ಅದಕ್ಕೆ ಅದನ್ನು ಯಜ್ಞಫಲ ಅಂತಲೇ ಹೇಳ್ತಾರೆ. ಸೊ ಯಜ್ಞಫಲ ಅದು ವೇಸ್ಟೇ ಆಗೋದಿಲ್ಲ. ಆ ಯಜ್ಞಫಲ ಅನ್ನುವಂತಹದ್ದು ವೇಸ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಈವನ್ ದಕ್ಷ ಪ್ರಜಾಪತಿ ಮಾಡಿದಂತಹ ಯಜ್ಞ ಅಲ್ಲಿ ಉದ್ದೇಶ ಚೆನ್ನಾಗಿಲ್ಲದೆ ಇದ್ದಿದ್ದರಿಂದ ಅಲ್ಲಿ ಸತಿ ತನ್ನನ್ನು ತಾನು ತನ್ನ ಯೋಗ ವಿದ್ಯೆಯಿಂದ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ತನ್ನನ್ನು ಅಗ್ನಿಯಲ್ಲಿ ಆಹುತಿ ಮಾಡ್ಕೋತಾಳೆ. ಈ ವಿಚಾರ ಎಲ್ಲೋ ದೂರದಲ್ಲಿದ್ದಂತಹ ಶಿವನಿಗೆ ಗೊತ್ತಾಗುತ್ತೆ. ಆಗ ಅವನೇನು ಮಾಡ್ತಾನೆ, ತನ್ನ ಒಂದು ಜಟೆಯಿಂದ ಆ ಒಂದು ಮತ್ತೊಬ್ಬ ಗಣ ಅಂತಂದರೆ ವೀರಭದ್ರನನ್ನು ಸೃಷ್ಟಿ ಮಾಡಿ, ಅದು ವೀರಭದ್ರ ಈಸ್ ನನ್ ಅದರ್ ದ್ಯಾನ್ ದಿ ಪರಮಶಿವ. ಹಿ ಈಸ್ ಪರಮಶಿವ ಓನ್ಲಿ, ಬಟ್ ಹಿ ಕಮ್ಸ್ ಇನ್ ದಟ್ ವೀರಭದ್ರ ಅವತಾರ. ಆ ಆವೇಶದಲ್ಲಿ ಬಂದು ಇಡೀ ಯಜ್ಞಶಾಲೆಯನ್ನು ಧ್ವಂಸ ಮಾಡಿಬಿಡ್ತಾನೆ. ಆಮೇಲೆ ಅಲ್ಲಿ ಎಲ್ಲರೂ ಕೇಳ್ತಾರೆ ಈಶ್ವರನ, ಏನಪ್ಪ ಯಜ್ಞ ಅಂತಂದಾಗ ಯಾವತ್ತೂ ಅದು ವೇಸ್ಟ್ ಆಗಬಾರ್ದು. ಒಂದು ಯಜ್ಞ ನಡೀತಾ ಇದೆ ಅಂತಂದಾಗ ಅದು ಅನೇಕರಿಗೆ ಪರಸ್ಪರ ಸಹಕಾರವನ್ನು ಕೊಡುವಂತಹದ್ದು. ಯಜ್ಞದ ಉದ್ದೇಶವೇ ಆ ರೀತಿ ಇರುತ್ತೆ. ಆದರೆ ಇಲ್ಲಿ ಯಜ್ಞಶಾಲೆ ಎಷ್ಟೊಂದು ಧ್ವಂಸ ಆಗೋಗಿದೆ. ದಕ್ಷ ಪ್ರಜಾಪತಿಯ ತಲೆ ಕೂಡ ಕತ್ತರಿಸಿ ಹಾಕಿದೆಯಾ. ಯಜ್ಞ ಮುಂದುವರಿಬೇಕು. ಇದು ಲೋಕಕ್ಕೆ ಒಂದು ಉಪಕಾರ ಆಗೋ ಹಾಗೆ ಮಾಡಬೇಕು ಅಂತಂದಾಗ ಒಂದು ಆಡಿನ ತಲೆಯನ್ನು ತಂದು ದಕ್ಷನಿಗೆ ಕೊಟ್ಟು ಮತ್ತೆ ಯಜ್ಞ ಮುಂದುವರಿಯುತ್ತೆ. ಅಲ್ಲಿ ಅವಾಗ ಕೇಳ್ತಾರೆ, ಯಜ್ಞ ಅನ್ನುವಂತಹದ್ದಾದಾಗ ಅಲ್ಲಿ ಫಲ ಅನ್ನುವಂತಹದ್ದು ನಿಶ್ಚಿತ, ಬಟ್ ಯಾಕೆ ಇಲ್ಲಿ ಧ್ವಂಸ ಆಯಿತು ಅಂತ ಕೇಳಿದಾಗ ಯಾವ ಯಜ್ಞದಲ್ಲಿ ಉದ್ದೇಶ ಅನ್ನುವಂತಹದ್ದು ತಪ್ಪು ಹಾದಿಯನ್ನು ಹಿಡಿದಿರುತ್ತೆ ಆಗ ಆ ಯಜ್ಞ ನಾಶ ಆಗಬೇಕು. ಅದರ್ವೈಸ್ ಯಾವುದೇ ಒಂದು ಯಜ್ಞ ಅಂತಂದಾಗ ಅಲ್ಲಿ ಫಲ ನಿಶ್ಚಿತ. ಸೊ ಹೀಗೆ ಇಲ್ಲಿ ಯಾವುದೇ ರೀತಿಯ ತಪಸ್ಸು ಆಗಿರಬಹುದು, ಆ ಎಲ್ಲ ತಪಸ್ಸುಗಳ ಮುಖ್ಯ ಬಯಕೆ ಏನು ಅಂತಂದರೆ
ಯಾವುದೋ ಒಂದು ನಾವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತೀವಿ, ಯಾವ ಫಲವನ್ನು ನಾವು ಅಪೇಕ್ಷೆ ಮಾಡಿರ್ತೀವಿ, ಆ ಫಲ ಅನ್ನುವಂತಹದ್ದು ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಸೊ ಅದಕ್ಕೆ ಅಂಡ್ ಯಮಧರ್ಮರಾಜ ಹಿ ಕಂಟಿನ್ಯೂಸ್ ಯತ್ ಇಚ್ಛಂತಹ ಬ್ರಹ್ಮಚರ್ಯಂ ಚರಂತಿ. ಸಿ, ಯಾವುದನ್ನ ನೀನು ಇಂತಹದನ್ನ ನಾನು ಹೊಂದಬೇಕು ಅನ್ನುವಂತಹ ಆಸೆಯಿಂದ ಒಬ್ಬ ಸಾಧಕ ಹಿ ಫಾಲೋಸ್ ದಿ ಪಾತ್ ಆಫ್ ಬ್ರಹ್ಮಚರ್ಯ. ಸೊ ಅಷ್ಟೊಂದು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯ ಅಂತಂದರೆ ಬಹಳ ವ್ರತ ನಿಯಮ, ಹಿಂಗೆ ವೆರಿ ಇಂಟೆನ್ಸ್ ಫೋಕಸ್ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂತ ಹೇಳಿದಾಗ ಆ ಒಂದು ತೀವ್ರವಾದ ಒಂದು ಆಸಕ್ತಿ ಕೂಡ ಅಲ್ಲಿರುತ್ತೆ, ತೀವ್ರವಾದ ಬಯಕೆ ಇರುತ್ತೆ. ಅಲ್ಲಿ ಆಚರಿಸುವಂತಹ ಆ ನಿಯಮ ಪದ್ಧತಿ ವ್ರತ ಆ ಎಲ್ಲವೂ ಬಹಳ ತೀವ್ರವಾಗಿ ಬಹಳ ಫೋಕಸ್ಡ್ ಆಗಿ ನಡೀತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಬ್ರಹ್ಮಚರ್ಯ. ಸೊ ಅದನ್ನೇ ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ, ಯತ್ ಇಚ್ಛಂತಹ ಬ್ರಹ್ಮಚರ್ಯಂ ಚರಂತಿ. ಇದನ್ನು ಹೊಂದುವಂತಹ ಆಸೆಯಿಂದ ಒಬ್ಬ ಸೀಕರ್ ಕೂಡ ಹಿ ಫಾಲೋಸ್ ದಿ ಪಾತ್ ಆಫ್ ಬ್ರಹ್ಮಚರ್ಯ. ಅಂಡ್ ವಾಟ್ ಈಸ್ ಬ್ರಹ್ಮಚರ್ಯ? ಹಾಗಾದರೆ ಸಾಮಾನ್ಯವಾಗಿ ಬ್ರಹ್ಮಚರ್ಯ ಅಂತಂದಾಗ ನಾವು ಅರ್ಥ ಮಾಡ್ಕೊಂಡಿರೋಂತಹದ್ದು ಏನು ಅಂತಂದರೆ, ಕೆಲವು ದೈಹಿಕ ಕಾಮನೆಗಳಿಂದ ಹೊರಗಡೆ ಬಂದಿರುವಂತಹದ್ದು. ಸೊ ಬ್ರಹ್ಮಚರ್ಯದಲ್ಲಿ ಇದೀನಿ ಅಂತಂದರೆ ದೈಹಿಕದ ಬಯಕೆಗಳು ಈಗಿಲ್ಲ ಅನ್ನುವಂತಹದ್ದು ಒಂದು ಅರ್ಥ. ಮತ್ತು ಅದನ್ನು ಮತ್ತಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ ಮದುವೆ ಆಗದೇ ಇರೋವಂತಹದ್ದನ್ನು ಬ್ರಹ್ಮಚರ್ಯ ಅಂತ ಕೂಡ ಕರೀತಾರೆ. ಸೊ ಮದುವೆ ಆಗದೇ ಇರೋವಂತಹದ್ದು ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ದಿ ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯ ಅನ್ನೋದ್ರಲ್ಲಿ ಅದು ಒಂದು ಸಣ್ಣ ಅಂಶ, ಅದು ಕೂಡ ಒಂದು ಸಣ್ಣ ನಿಯಮ, ದಟ್ಸ್ ಆಲ್. ಸೊ ಅದರ್ವೈಸ್ ವಾಟ್ ಈಸ್ ಬ್ರಹ್ಮಚರ್ಯ? ಸೊ ಬ್ರಹ್ಮಚರ್ಯ ಅಂತಂದಾಗ ಇಲ್ಲಿ ನಾವು ತಿಳ್ಕೊಂಡಿರುವಂತಹದ್ದು ಬಹಳ ಲಿಮಿಟೆಡ್ ಅರ್ಥವನ್ನು ಕೊಡುತ್ತೆ. ಬಟ್ ಬ್ರಹ್ಮಚರ್ಯ ಅಂತಂದರೆ ಇಟ್ ಈಸ್ ಅ ವೆರಿ 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 ಬಿಗ್ ವರ್ಡ್. ಬಹಳ ವಿಶಾಲ ದೃಷ್ಟಿಯಿಂದ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಅಷ್ಟೊಂದು ಅರ್ಥವನ್ನು ಅದು ಹೊಂದಿದೆ. ಸೊ ಇಲ್ಲಿ ಬ್ರಹ್ಮಚರ್ಯ ಅನ್ನೋವಂತಹದ್ದನ್ನು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಸೊ ಬ್ರಹ್ಮಚರ್ಯ ಅಂತಂದಾಗ ಅದಕ್ಕೆ ಇರುವಂತಹ ಅನೇಕ ಅರ್ಥಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥ ಆಗುವಂತಹದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಬ್ರಹ್ಮ ಪ್ಲಸ್ ಚರ್ಯ ಎರಡು ಪದಗಳಿವೆ. ಚರ್ಯ ಅಂತಂದರೆ ಚರತಿ ಅನ್ನುವಂತಹ ಪದದಿಂದ ಬಂದಿರೋದು. ಚರತಿ ಅಂತಂದರೆ ಚಲನೆಗೆ ಒಳಪಟ್ಟಿರುವಂತಹದ್ದು ಅಂತ. ಸೊ ಚರತಿ ಅಂತಂದರೆ ಆಚರಿಸುವಂತಹದ್ದು, ಆ ಅರ್ಥ ಕೂಡ ಇದೆ. ವಾಕಿಂಗ್ ಇನ್ ದಿ ಪಾತ್ ಆಫ್, ಆ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹದ್ದು, ಈ ಅರ್ಥವನ್ನು ಕೂಡ ಚರ್ಯ ಅಂತಂದರೆ ನಾನು ಇದನ್ನು ಆಚರಣೆ ಮಾಡ್ತಾ ಇದ್ದೀನಿ, ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀನಿ, ಐ ಆಮ್ ವಾಕಿಂಗ್ ಇನ್ ದಟ್ ಪಾತ್, ಈ ಅರ್ಥಗಳನ್ನು ಬಿಡುತ್ತೆ. ಆ್ಯಂಡ್ ಬ್ರಹ್ಮ ಅಂತಂದರೆ ದಟ್ ಈಸ್ ಬೃಹತ್, ಅದು ಏನು ಬೇಕಾದ್ರೂ ಆಗಿರಬಹುದು. ಯಾವ ಒಂದು ಉದ್ದೇಶ ಅಥವಾ ಗೋಲ್ನ ನಾವು ಇಟ್ಕೊಂಡಿರ್ತೀವಿ, ಸೊ ಅಕಾರ್ಡಿಂಗ್ ಟು ಅಸ್ ದಟ್ ಪರ್ಟಿಕ್ಯುಲರ್ ಗೋಲ್ ಈಸ್ ಬ್ರಹ್ಮ, ದಟ್ ಈಸ್ ಬೃಹತ್. ನನಗೆ ಅದು ಸಿಕ್ಕಿದ್ರೆ ಸಾಕು ಅಂತ ನಾನು ಅಂದ್ಕೊಂಡಿರೋದ್ರಿಂದ ಅಕಾರ್ಡಿಂಗ್ ಟು ಮೈ ಅಂಡರ್ಸ್ಟ್ಯಾಂಡಿಂಗ್ ಬ್ರಹ್ಮ ಅಂತಂದರೆ ಯಾವ ಗುರಿಯನ್ನು ನಾನು ದಟ್ ಈಸ್ ದಿ ಹೈಯೆಸ್ಟ್ ಅಂತ ತಿಳ್ಕೊಂಡು ಅದನ್ನು ಪಡ್ಕೋಬೇಕು ಅಂತ ಹೇಳಿ ಈ ಒಂದು ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೀನಿ. ಸೊ ದಟ್ ಈಸ್ ಬ್ರಹ್ಮ. ಸೊ ಬ್ರಹ್ಮಚರ್ಯ ಅಂತಂದರೆ ಆ ಒಂದು ಬೃಹತ್ ಅಥವಾ ಬ್ರಹ್ಮನನ್ನು ಹೊಂದುವಂತಹ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ, ಸಾಗ್ತಾ ಇದ್ದೀನಿ. ಆ್ಯಂಡ್ ಈ ಬ್ರಹ್ಮಚರ್ಯ ಅನ್ನುವಂತಹದ್ದು ಕೂಡ ಇಟ್ ಈಸ್ ವೆಲ್ ಪ್ರಿಸ್ಕ್ರೈಬ್ಡ್ ಪಾತ್, ದಟ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಶಾಸ್ತ್ರಾಸ್ ಆ್ಯಂಡ್ ದಿ ವೇದಾಂತಾಸ್. ಸೊ ಶಾಸ್ತ್ರ ತಿಳಿಸಿರುವಂತಹ ಈ ಎಲ್ಲ ರೀತಿಗಳಿಂದ ಈ ಬ್ರಹ್ಮಚರ್ಯ ಮಾರ್ಗವನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತಂದಾಗ ಆ ಬ್ರಹ್ಮ ಅನ್ನುವಂತಹದ್ದು ಕೂಡ ಎಗೇನ್ ಅನೇಕ ಅರ್ಥಗಳನ್ನು ಒಳಗೊಂಡಿರುವಂತಹದ್ದು. ಬ್ರಹ್ಮ ಅಂತಂದಾಗ ಒಂದು ಬೃಹತ್ ಅನ್ನುವಂತಹ ಒಂದು ಅರ್ಥ ಕೂಡ ಅಲ್ಲಿದೆ. ಇನ್ನೊಂದು ಎಗೇನ್ ಬ್ರಹ್ಮ ಅಂತ ಹೇಳಿದಾಗ ನಾವು ಅದು ಸಗುಣ ಬ್ರಹ್ಮನ ಆಗಿರಬಹುದು ಅಥವಾ ನಿರ್ಗುಣ ನಿರಾಕಾರ ಬ್ರಹ್ಮ ಬೇಕಾದರೂ ಆಗಿರಬಹುದು. ಸೊ ಬೋತ್ ಸಗುಣ ಬ್ರಹ್ಮ ಅಂತಂದಾಗಲೂ ಕೂಡ ಇಟ್ ಈಸ್ ದಿ ಹೈಯೆಸ್ಟ್, ನಿರ್ಗುಣ ನಿರಾಕಾರ ಬ್ರಹ್ಮ ಅಂತಂದಾಗ ಅದು ಮತ್ತಷ್ಟು ಹೈಯೆಸ್ಟ್. ಸೊ ಅಲ್ಲಿ ಎಲ್ಲೂ ಕೂಡ ಆ ಬೃಹತ್ ಅನ್ನುವಂತಹದ್ದು ಇದೇ ಅರ್ಥವನ್ನು ಎಲ್ಲೆಲ್ಲಿ ಹೋದರೂ ಅದು ತಗೊಂಡು ಹೋಗ್ತಾ ಇರುತ್ತೆ. ಒಟ್ಟಿನಲ್ಲಿ ಒಂದು ಉನ್ನತವಾದ ದ ಸುಪ್ರೀಮ್ ಅಂತ ನಾವು ಹೇಳ್ತೀವಿ. ಇಂಗ್ಲೀಷಲ್ಲಿ
ಆ ಸುಪ್ರೀಂ ಅಂತ ಹೇಳಿದಾಗ ಅದನ್ನು ಮೀರಿರುವಂತಹದ್ದು ಮತ್ತೊಂದು ಇಲ್ಲ. ನಾವು ಕನ್ನಡದಲ್ಲಿ ಅದನ್ನು ಬೃಹತ್ ಅಂತ ಏನು ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಹೇಳಿದಾಗ ಅದನ್ನು ಸುಪ್ರೀಂ ಅಂತ ಕರೆದಾಗ ಅದನ್ನು ಮೀರಿರುವಂತಹ ಮತ್ತೊಂದು ಅದಕ್ಕೆ ಸೂಟ್ ಆಗುವಂತಹ ಇನ್ನೊಂದು ಪದವನ್ನು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಭಗವಂತನ ನಾವೇನು ಹೇಳಿ ಸುಪ್ರೀಂ ಲಾರ್ಡ್ ಅಂದ್ಬಿಡ್ತೀವಿ. ನಾವು ಪರಬ್ರಹ್ಮ ಅಂತ ಏನು ಹೇಳ್ತೀವಿ ಆ ರೀತಿ ಈ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಅಂದಾಗ ದ ಸುಪ್ರೀಂ ಲಾರ್ಡ್ ಈ ರೀತಿ ಹೇಳ್ತೀವಿ. ಸೊ ಇಲ್ಲಿ ಆ ಸುಪ್ರೀಂ ಸತ್ಯವನ್ನು ತಿಳ್ಕೊಳ್ಳುವಂತಹದ್ದು. ಸೊ ಬ್ರಹ್ಮನನ್ನು ತಿಳ್ಕೊಳ್ಳುವುದಕ್ಕೆ ಅನ್ನೋದಕ್ಕೆ ಈ ರೀತಿ ಒಂದು ಸಪರೇಟ್ ಪ್ರಿಸ್ಕ್ರೈಬ್ಡ್ ಬೈ ದಿ ಶಾಸ್ತ್ರ ಒಂದು ಸಪರೇಟ್ ಮಾರ್ಗವನ್ನು ತಿಳಿಸಿದೆ. ನೀನು ಇಂತಹ ಒಂದು ಉನ್ನತವಾದ ಉದ್ದೇಶ ಅದು ನಿನ್ನಲ್ಲಿದೆ ಅಂತಂದಾಗ ಈ ಶಾಸ್ತ್ರ ಏನು ತಿಳಿಸ್ತಾ ಇದೆ ಆ ಮಾರ್ಗದಲ್ಲೇ ನೀನು ಸಾಕಬೇಕು. ಬೇರೆ ಇನ್ನೇನೋ ಲೌಕಿಕವನ್ನು ನಿನ್ನ ಅದನ್ನು ಗಳಿಸ್ಕೋಬೇಕು ಇದನ್ನು ಗಳಿಸ್ಕೋಬೇಕು ಅಂತಂದಾಗ ಅಲ್ಲಿ ಅನುಭವಿಗಳು ಯಾವ ರೀತಿ ಏನು ಹೇಳಿರ್ತಾರೆ, ಈ ಮಾರ್ಗದಲ್ಲಿ ಹೋದರೆ ಇಂತಹದ್ದು ಸಿಗುತ್ತೆ, ಇನ್ನೊಂದು ಮಾರ್ಗದಲ್ಲಿ ಹೋದರೆ ಇನ್ನೊಂದು ಸಿಗತ್ತೆ ಅಂತ ಏನು ಹೇಳಿರ್ತಾರೆ, ದಟ್ ಯು ಕ್ಯಾನ್ ಫಾಲೋ, ದಟ್ ಈಸ್ ಲೌಕಿಕ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುಯಾಲಿಟಿ, ಬ್ರಹ್ಮನನ್ನು ಹೊಂದಬೇಕು, ದ ಸುಪ್ರೀಂ ರಿಯಾಲಿಟಿ ನಾನು ತಿಳ್ಕೋಬೇಕು ಅಂತಂದಾಗ ಆ ಸುಪ್ರೀಂ ರಿಯಾಲಿಟಿ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಮತ್ತು ವೇದಾಂತಗಳು ಯಾವ ಮಾರ್ಗವನ್ನು ಸೂಚಿಸಿದೆ ಅದೇ ಮಾರ್ಗದಲ್ಲಿ ಹೋಗಬೇಕು. ಸೊ ಶಾಸ್ತ್ರ ಮತ್ತು ವೇದಾಂತಗಳು ಯಾವ ಮಾರ್ಗವನ್ನು ಸೂಚಿಸಿದೆ, ದಟ್ ಮಾರ್ಗ ಈಸ್ ಕಾಲ್ಡ್ ದಿ ಬ್ರಹ್ಮಚರ್ಯ ಮಾರ್ಗ. ಮತ್ತು ಈ ಒಂದು ಶಾಸ್ತ್ರ ತಿಳಿಸಿರುವಂತಹ ಈ ಮಾರ್ಗದಲ್ಲಿ ನಾನು ಸಾಕ್ತಾ ಇದ್ದೀನಿ ಅಂತಂದಾಗ, ಅಲ್ಲಿ ನಾನು ಹೆಜ್ಜೆಯನ್ನು ಹಾಕ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ನಾನು ಏನೇನೆಲ್ಲವನ್ನು ಮಾಡ್ತೀನಿ. ಈಗ ನೌ ಐ ಆಮ್ ಫಾಲೋಯಿಂಗ್ ದಿ ಪಾತ್ ಆಫ್ ಬ್ರಹ್ಮಚರ್ಯ ಅಂತಂದಾಗ ಈ ಬ್ರಹ್ಮಚರ್ಯ ಮಾರ್ಗದಲ್ಲಿ ನಾನು ಹೋಗಬೇಕಾದ್ರೆ ನಾನು ಏನೇನು ಆಚರಣೆಗೆ ತರ್ತೀನಿ ಅವೆಲ್ಲವೂ ಬ್ರಹ್ಮಚರ್ಯವನ್ನು ಒಳಗೊಂಡಿರುವಂತಹದ್ದೇ. ಆಲ್ ಸಚ್ ಪ್ರಾಕ್ಟೀಸಸ್ ಆರ್ ಕಾಲ್ಡ್ ಬ್ರಹ್ಮಚರ್ಯ ಪ್ರಾಕ್ಟೀಸ್. ಸೊ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಇಂತಹದ್ದು ಬೇಕು ಅಂತ ಹೇಳಿ ಒಂದು ಮೌನ ವ್ರತವನ್ನು ನಾವು ಮಾಡ್ತೀವಿ. ಸಂಕಲ್ಪ ಅಷ್ಟೇ, ಇವೆಲ್ಲ ಸಂಕಲ್ಪ. ಯಾಕೆಂದರೆ ಒಂದು ಉದ್ದೇಶ, ಮನೆಯಲ್ಲಿ ಒಂದು ಫಂಕ್ಷನ್ ಆಗಬೇಕು ಅಂತಂದಾಗ ಆ ಫಂಕ್ಷನ್ ಮುಂಚೆ ನಾವೇನು ಮಾಡ್ತೀವಿ, ದಿನನಿತ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಬರ್ತೀವಿ. ಆ ಪ್ರಾರ್ಥನೆಯನ್ನು ಇಂಟೆನ್ಸ್ ಆಗಿ ಮಾಡಬೇಕು ಅಂತಂದಾಗ ಕೆಲವರು ನಾನು ಒಂದು ದಿನ ಮೌನ ವ್ರತವನ್ನು ಮಾಡ್ತೀನಿ, ನಾನು ಅಂದ್ಕೊಂಡಿರೋದು ಈಡೇರಲಿ ಅಂತ ಹೇಳ್ತಾರೆ. ಅಥವಾ ನಾವು ನಮ್ಮ ಅನೇಕ ಕಡೆಗಳಲ್ಲಿ ಒಬ್ಬರು ಹೊರಗಡೆ ಊರಿಂದ ಒಬ್ಬರು ಸ್ವಾಮೀಜಿ ಬರ್ತಾರೆ, ಒಂದು ವಾರ ಅಥವಾ 10 ದಿವಸ ಒಂದು ಯಜ್ಞವನ್ನು ಮಾಡಿಕೊಡ್ತಾರೆ. ಸೊ ಆ ಯಜ್ಞ ಚೆನ್ನಾಗಿ ನಡಿಬೇಕು. ನಂಬರ್ 1, ಆ ಯಜ್ಞದಲ್ಲಿ ಸ್ವಾಮೀಜಿಗೆ ತೊಂದರೆ ಆಗಬಾರ್ದು. ಮತ್ತು ನಾವೆಲ್ಲ ಹೋಗ್ತೀವಲ್ಲ, ನಮಗೂ ಯಾರಿಗೂ ಅಡೆತಡೆ ಬರಬಾರ್ದು, ನಾವು 10 ದಿನನೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದಾಗ ನಮಗೂ ಹೇಳ್ತಾರೆ ನೀವೆಲ್ಲ ಒಂದು ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ಸೊ ಇದೇನು ಅಂತಂದರೆ ನಮ್ಮನ್ನು ಮತ್ತಷ್ಟು ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹೀಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಮೌನ ವ್ರತ ಅಂತ ನಾವೇನಾದ್ರು ಆಚರಣೆಯನ್ನು ಮಾಡ್ತೀವಿ. ಈ ಮೌನ ವ್ರತವನ್ನು ನಾನು ಆಚರಣೆ ಮಾಡ್ತಾ ಇರುವಂತಹದ್ದು ಬಿಕಾಸ್ ಐ ವಾಂಟ್ ದಿಸ್, ಫಾರ್ ಮೀ ದಿಸ್ ಈಸ್ ದಿ ಹೈಯೆಸ್ಟ್, ಇದು ಸುಪ್ರೀಂ ನನಗೆ. ಸೊ ನಾನೇನು ಸಣ್ಣ ಪುಟ್ಟದ್ದನ್ನು ಕೇಳ್ಕೊತಾ ಇಲ್ಲ, ಬಹಳ ವಿಶೇಷವಾಗಿರುವಂತಹ ದ ಸುಪ್ರೀಂ ಯಾವುದೋ ಒಂದನ್ನು ನಾನು ಪಡ್ಕೋಬೇಕು ಅಂತಂದಾಗ ಅಟ್ಲೀಸ್ಟ್ ಒಂದು ಇದಕ್ಕಾಗಿ ನಾನು ಮೌನ ವ್ರತ ಯಾಕೆ ಮಾಡಬಾರ್ದು. ಸೊ ನಾನು ವಿಲ್ ಡೂ ಇಟ್ ಅಂತ ಹೇಳಿ ಆ ಮೌನ ವ್ರತದಲ್ಲಿ ಕೇವಲ ಶಬ್ದ ಮಾತ್ರ ಅಲ್ಲ, ಮನಸ್ಸಿನಲ್ಲೂ ಮೌನವನ್ನು ತಂದ್ಕೋಬೇಕು ಅಂತಂದರೆ ಮನಸ್ಸಿನ ಮೂಲಕ ಕೂಡ ನೋ ಟ್ರಾನ್ಸಾಕ್ಷನ್ಸ್, ನೋ ಮಾತುಕತೆ. ಸೊ ಮನಸ್ಸನ್ನು ಕೂಡ ಕಂಪ್ಲೀಟ್ ನಿಲ್ಲಿಸ್ಕೋಬೇಕಾಗತ್ತೆ, ಸ್ತಬ್ಧ. ಅಲ್ಲಿ ಏನೊಂದು ನೋ ಆಕ್ಟಿವಿಟೀಸ್, ಮೈಂಡ್ ಎಲ್ಲಿ ಹೋಗಿದೆ ಅಂತಂದರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಫೋಕಸಿಂಗ್ ಆನ್ ದಿ ಮೌನ. ಆ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡಬೇಕು. ನಾನು ಮೌನ ವ್ರತವನ್ನು ಮಾಡ್ತಾ ಇದ್ದೀನಿ, ನಾನು ನನ್ನ ನಾಲಿಗೆಯನ್ನು ಉಪಯೋಗಿಸಿ ನಾನು ಶಬ್ದವನ್ನು ಮಾಡೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಸೆನ್ಸ್ ಆರ್ಗನ್ಸ್, ಇಂದ್ರಿಯವನ್ನು ನೀನು ಕೂಡ ಮನಸ್ಸು ಅನ್ನುವಂತಹದ್ದು ಒಂದು ಸೂಕ್ಷ್ಮ ಇಂದ್ರಿಯ. ಸೊ ಈ ಎರಡೂ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಒಂದು ಶಬ್ದ ಬಾರದಂತೆ, ಮತ್ತೊಂದು ಮನಸ್ಸಿನಲ್ಲೂ ಕೂಡ ಯಾವ ರೀತಿಯ ಚಟುವಟಿಕೆ ಅಲ್ಲಿ ಏನು ಗೊಂದಲ ಆಗಬಾರ್ದು. ಸೊ ಮನಸ್ಸಿನಲ್ಲಿ ಗೊಂದಲ ಆದಾಗಲೂ ಕೂಡ ಇಟ್ ಇಸ್ ಅ ಡಿಸ್ಟರ್ಬೆನ್ಸ್. ದಟ್ ಈಸ್ ನಿಜವಾದ ಮೌನ. ಮೌನ ಅಂತಂದರೆ ಎಲ್ಲೂ ಕೂಡ ಏನು ಒಂದು ಚಟುವಟಿಕೆ ಇರಬಾರ್ದು. ಸೊ ಈವನ್
ಈ ಒಂದು ಮೌನ ವ್ರತ ಈಸ್ ಕನ್ಸಿಡರ್ಡ್ ಆಸ್ ಬ್ರಹ್ಮಚರ್ಯ, ಒನ್ ಆಫ್ ದಿ ಬ್ರಹ್ಮಚರ್ಯ. ಮತ್ತು ಕೆಲವರು ಹೇಳ್ತಾರೆ, ನಾನು ಈ ಸಂದರ್ಭದಲ್ಲಿ ಈ ಒಂದು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ನಾನು ಕೇವಲ ಹಿತಮಿತವಾದ ಆಹಾರವನ್ನು ಮಾತ್ರ ಸೇವಿಸ್ತೀನಿ ಮತ್ತು ಹೆಚ್ಚು ಧ್ಯಾನವನ್ನು ಮಾಡ್ತೀನಿ, ಕಡಿಮೆ ನಿದ್ದೆಯನ್ನು ಮಾಡ್ತೀನಿ, ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಇಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡಾಗ ಈವನ್ ದಟ್ ಕಮ್ಸ್ ಅಂಡರ್ ದಿಸ್ ಬ್ರಹ್ಮಚರ್ಯ ಪಾತ್. ಸೊ ಹೀಗೆ ಬ್ರಹ್ಮಚರ್ಯವನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಶಾಸ್ತ್ರ. ಸೊ ನಾನೀಗ ಬ್ರಹ್ಮಚರ್ಯ ಮಾರ್ಗದಲ್ಲಿ ಇರೋದ್ರಿಂದ ಇಲ್ಲಿ ನಾನು ಆಚರಿಸುವಂತಹ ಎಲ್ಲ ವಿಶೇಷವಾದ ಆಚರಣೆಗಳು ಕೂಡ ನಥಿಂಗ್ ಬಟ್ ದಿ ಬ್ರಹ್ಮಚರ್ಯ. ಸೊ ಅದನ್ನು ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಯತ್ ಇಚ್ಛಂತಹ ಯಾವುದನ್ನು ನೀನು ಹೊಂದಬೇಕು ಅಂತ ನೀನು ಆಸೆಯನ್ನು ಪಡ್ಕೊಂಡಿದ್ಯಾ, ಅದಕ್ಕಾಗಿ ಬ್ರಹ್ಮಚರ್ಯಂ ಚರಂತಿ. ಈವನ್ ನಚಿಕೇತ ಮಾಡಿದ್ದು ಕೂಡ ದಿ ಗ್ರೇಟೆಸ್ಟ್ ಬ್ರಹ್ಮಚರ್ಯ. ಅವನಿಗೆ ಎಷ್ಟೆಲ್ಲ ಆಸೆಗಳನ್ನು ತೋರಿಸ್ತಾನೆ, ಎಲ್ಲೂ ಕೂಡ ಅವನು ಇಂತಹದ್ದು ಬೇಕು ಅಂತ ಒಮ್ಮೆ ಕೂಡ ಬಾಯಿ ಬಿಡಲಿಲ್ಲ. ನನಗೆ ಯಾವುದು ಬೇಕೋ ಅದನ್ನು ಮಾತ್ರ ಒಂದು ಸಂದರ್ಭದಲ್ಲಿ ಯಮಧರ್ಮರಾಜನಿಗೆ ಹೇಳ್ತಾನೆ, ಇದನ್ನೆಲ್ಲ ನೀನೇ ಇಟ್ಕೊಪ್ಪ ಅಂತ ಹೇಳ್ಬಿಡ್ತಾನೆ. ನನಗೆ ಇದು ಯಾವುದೂ ಬೇಡ, ಈ ನೃತ್ಯ ಗಾನ ಅಪ್ಸರೆಯರು ನನಗೆ ಬೇಡ, ನೀನೇ ಇಟ್ಕೊ, ನನಗೆ ಬೇಕಾಗಿರೋದು ಕೊಡು. ದಟ್ ಈಸ್ ಬ್ರಹ್ಮಚರ್ಯ. ಸೊ ಬ್ರಹ್ಮಚರ್ಯ ಅಂತಂದರೆ ಹೀಗೆ ಆ ಒಂದು ಕಠಿಣವಾದ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ನಮ್ಮ ಮೂಲ ಉದ್ದೇಶ ಅದರ ಮೇಲೆ ನಾವು ಫೋಕಸ್ ಮಾಡಿದಾಗ ಮಧ್ಯದಲ್ಲಿ ಯಾವುದು ನಮಗೆ ಕಾಣಬಾರ್ದು. ಸೊ ನಾನು ಈ ಬ್ರಹ್ಮಚರ್ಯ ಮಾರ್ಗದಲ್ಲಿ ಹೋಗ್ತಾ ಇರೋದೇ ಈ ಒಂದು ಉದ್ದೇಶಕ್ಕೆ ಅಂತಂದಾಗ ಕೇವಲ ನನಗೆ ಉದ್ದೇಶ ಮಾತ್ರ ಕಾಣಿಸ್ಬೇಕು, ಮಧ್ಯದಲ್ಲಿ ಯಾವುದು ಕೂಡ ನನಗೆ ಡಿಸ್ಟರ್ಬ್ ಮಾಡಬಾರ್ದು, ಅಟ್ರ್ಯಾಕ್ಟ್ ಮಾಡಬಾರ್ದು. ಸೊ ಆ ರೀತಿ ಅವುಗಳು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದಕ್ಕೆ ನಾನು ಏನಾದರೂ ಬೇರೆ ಬೇರೆ ವ್ರತ ನಿಯಮಗಳನ್ನು ನಾನು ಹಮ್ಕೋತೀನಿ ಅಂತಂದಾಗ ಅವೆಲ್ಲವೂ ಕೂಡ ಬ್ರಹ್ಮಚರ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಹೀಗೆ ಬ್ರಹ್ಮಚರ್ಯ ಅಂತಂದಾಗ ಅದಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇದೆ. ಸೊ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಸೊ ಬ್ರಹ್ಮಚರ್ಯಂ, ಇದಕ್ಕಾಗಿ ಸಾಧಕರು ಕೂಡ ಇಂತಹ ಒಂದು ಉನ್ನತವಾದದ್ದನ್ನು ನಾವು ಪಡ್ಕೋಬೇಕು ಅಂತಂದಾಗ ಬ್ರಹ್ಮಚರ್ಯವನ್ನು ಅವರು ಆಚರಿಸ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿ ಅನೇಕಗಳನ್ನು ಓದುವಂತಹದ್ದು, ಕೇಳುವಂತಹದ್ದು, ಆಚರಣೆಗೆ ತಂದ್ಕೊಳ್ಳುವಂತಹ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ಈ ಒಂದು ಬ್ರಹ್ಮಚರ್ಯ ಅನ್ನುವಂತಹ ಒಂದು ಆಚರಣೆಯಲ್ಲಿ ಅದು ಬಂದಿರುತ್ತೆ. ಸೊ ಹೀಗೆ ಈ ಒಂದು ಬ್ರಹ್ಮಚರ್ಯ ಮಾರ್ಗವನ್ನು ಅನುಸರಿಸ್ತಾ ಇದ್ದಾಗ ನಾವು ಅನೇಕಗಳನ್ನು ಗುರಿಯಾಗಿಟ್ಕೊಂಡು ಈ ಬ್ರಹ್ಮಚರ್ಯ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಮಗೆ ಬೇಕಾಗಿರುವಂತಹ ಉನ್ನತವಾದ ದಟ್ ಸುಪ್ರೀಂ ಗೋಲ್ ಅದು ನನಗೆ ಸಿಗಬೇಕು ಅಂತ ನಾವು ಮಾಡ್ತೀವಿ. ಸೊ ಆಲ್ ದಿಸ್ ಇಸ್ ಕಾಲ್ಡ್ ದಿ ಬ್ರಹ್ಮಚರ್ಯ. ಸೊ ಇವೆಲ್ಲ ಮಾಡ್ತಾ ಇರುವಂತಹದ್ದೇ ಬಿಕಾಸ್ ಟು ಗೆಟ್ ದಟ್ ಬ್ರಹ್ಮನ್, ಟು ಗೆಟ್ ದಟ್ ಸುಪ್ರೀಂ. ಸೊ ಬ್ರಹ್ಮನ್ ಅವನನ್ನು ಹೊಂದಬೇಕು ಅಂತ ಮಾಡ್ತಾ ಇರುವಂತಹ ಈ ಒಂದು ಬಯಕೆ ನಿನ್ನದಾಗಿರೋದ್ರಿಂದ ಇಲ್ಲಿ ಬ್ರಹ್ಮಚರ್ಯ ಅನ್ನುವಂತಹ ಒಂದು ಆಚರಣೆಯನ್ನು ಕೂಡ ಅನೇಕ ಡಿವೋಟೀಸು, ಸಾಧಕರು, ದ ಸೀಕರ್ಸ್ ಅವರೆಲ್ಲ ಮಾಡ್ತಾರೆ. ಸೊ ಇಂತಹ ಅಭ್ಯಾಸ ಪದ್ಧತಿ ವ್ರತ ಅನೇಕ ರೀತಿಯಿಂದ ಬಹಳ ಕಠಿಣವಾದ ಅಭ್ಯಾಸವನ್ನು ಕೂಡ ಮಾಡ್ತಾರೆ. ಸೊ ಅವೆಲ್ಲವನ್ನು ಕೂಡ ಈ ಬ್ರಹ್ಮಚರ್ಯ ಅನ್ನೋ ಹಾದಿಯಲ್ಲಿ ಈ ಮಾರ್ಗದಲ್ಲಿ ಇದನ್ನೆಲ್ಲ ಅನುಸರಿಸ್ತಾರೆ. ಸೊ ಇದೆಲ್ಲದರ ಹಿಂದೆ ಇರುವಂತಹ ಉದ್ದೇಶ ಏನು ಅಂತಂದರೆ ಓನ್ಲಿ ಟು ಗೆಟ್ ದಿ ಬ್ರಹ್ಮನ್. ಸೊ ಆಲ್ ದಿಸ್ ಇಸ್ ಕಾಲ್ಡ್ ಬ್ರಹ್ಮಚರ್ಯ. ಹೀಗೆ ಇಷ್ಟು ವಿಶಾಲ ಬುದ್ಧಿಗಳಿಂದ ನಾವು ಈ ಒಂದು ಬ್ರಹ್ಮಚರ್ಯ ಅನ್ನುವ ಪದವನ್ನು ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಆಚಾರ್ಯ ಶಂಕರರು ಕೂಡ ಈ ಸಂದರ್ಭದಲ್ಲಿ ಬ್ರಹ್ಮಚರ್ಯ ಅಂತಂದ್ರೆ ಏನು ಅಂತ ಅವರು ಕೂಡ ಹೇಳ್ತಾರೆ. ಅವರೇನು ಹೇಳ್ತಾರೆ ಆಚಾರ್ಯ ಶಂಕರರು? ಗುರುಕುಲ ವಾಸ ಲಕ್ಷಣಂ ಅನ್ಯತ್ವಾ ಬ್ರಹ್ಮ ಪ್ರಾಪ್ಯರ್ಥಂ ಅಂತ ಹೇಳ್ತಾರೆ ಅವರು. ಅಂತಂದರೆ ಟು ಗೇನ್ ದಿ ಬ್ರಹ್ಮನ್, ಆ ಒಂದು ಸುಪ್ರೀಂ ಎಂಟಿಟಿ, ದಟ್ ಸುಪ್ರೀಂ ಅಬೋರ್ಡ್, ದಟ್ ದ ಫೈನಲ್ ಟ್ರೂತ್, ಅಂತಿಮ ಸತ್ಯ, ಅದನ್ನು ನೀನು ತಿಳ್ಕೋಬೇಕು ಅಂತಂದಾಗ
ವಾಟ್ ಎವರ್ ಯು ಡು, ನೀ ಏನೆಲ್ಲವನ್ನ ಮಾಡ್ತೀಯ, ಅದು ಸತ್ಸಂಗ ಇರಬಹುದು ಅಥವಾ ಗುರುಕುಲ ವಾಸ ಇರಬಹುದು. ಗುರುಕುಲ ವಾಸದಲ್ಲಿ ಗುರುವಿನ ಸೇವೆ ಆಗಿರಬಹುದು, ಆಶ್ರಮದಲ್ಲಿ ನೀನು ಮಾಡುವಂತಹ ಸೇವೆ ಇರಬಹುದು, ಆ ನಂತರದಲ್ಲಿ ಅಲ್ಲಿ ಗುರು ಕೊಡುವಂತಹ ಉಪದೇಶವನ್ನು ನೀನು ಅನುಸರಿಸುವಂತಹದ್ದು. ಸೊ ಈವನ್ ಇದು ಕೂಡ ಬ್ರಹ್ಮಚರ್ಯ. ಸೊ ಗುರುಕುಲ ವಾಸಕ್ಕೆ ಬಂದಿದ್ದಾನೆ ಅಂತಂದಾಗಲೇ ಅದನ್ನು ಬ್ರಹ್ಮಚರ್ಯ ಆಶ್ರಮ ಅಂತಲೇ ಹೇಳ್ತಾರೆ. ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಗುರುವಿನ ಬಳಿ ಇದ್ದು ನೀ ಏನೆಲ್ಲವನ್ನ ಮಾಡ್ತೀಯ ಅವೆಲ್ಲವೂ ಕೂಡ ಬ್ರಹ್ಮಚರ್ಯ ಅಂತ ಕರೆಸ್ಕೊಳ್ಳುತ್ತೆ. ಮತ್ತು ಅಲ್ಲಿ ಯಾಕೆ ಹೋಗಿರ್ತಾನೆ ಒಬ್ಬ ಸಣ್ಣ ಹುಡುಗ ವಿದ್ಯಾರ್ಥಿ, ಯಾಕೆ ಗುರುಕುಲಕ್ಕೆ ಹೋಗಿರ್ತಾನೆ ಅಂತಂದರೆ ಅವನು ಹಿ ಹ್ಯಾಸ್ ಸೆಟ್ ಎ ಗೋಲ್, ಒಂದು ಪರಮ ಉದ್ದೇಶವನ್ನು ಇಟ್ಕೊಂಡು ಹೋಗಿರ್ತಾನೆ, ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಸೊ ಎಗೇನ್ ಆ ಜ್ಞಾನವನ್ನು ಯಾಕೆ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ಓನ್ಲಿ ಥ್ರೂ ಜ್ಞಾನ ಹಿ ವಾಂಟ್ಸ್ ಟು ಅಟೈನ್ ದಟ್ ಬ್ರಹ್ಮನ್. ಸೊ ಇಲ್ಲಿ ಅವನಿನ್ನೂ ಹುಡುಗ, 7-8 ವರ್ಷದ ಹುಡುಗ, ಉಪನಯನದ ನಂತರದಲ್ಲಿ ಗುರುಕುಲವನ್ನು ಸೇರಿರ್ತಾನೆ. ಆ ಸಂದರ್ಭದಲ್ಲಿ ಆ ಹುಡುಗನ ಮನಸ್ಸಿನಲ್ಲಿರುವಂತಹದ್ದು ನಾನು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಗ ಬ್ರಹ್ಮನ್ ಅಂತ ಅವನು ಹೇಳಿಕೊಟ್ರೆ ಆ ಸಂದರ್ಭದಲ್ಲಿ ಕಷ್ಟ. ಸೊ ಬಿಕಾಸ್ ಆಫ್ ದಿ ಜ್ಞಾನ ಹಿ ನೋಸ್ ವಾಟ್ ಈಸ್ ಬ್ರಹ್ಮನ್. ಸೊ ಇಲ್ಲಿ ಜ್ಞಾನ ಯಾಕೆ ಸಂಪಾದನೆ ಮಾಡ್ಕೋತಾನೆ ಅಂತಂದರೆ ಒಬ್ಬ ವಿದ್ಯಾರ್ಥಿ ಇಟ್ ಈಸ್ ಅಗೇನ್ ಟು ಅಟೈನ್ ದಟ್ ಬ್ರಹ್ಮನ್. ಸೊ ಇಲ್ಲಿ ಒಬ್ಬ ಸಾಧಕ ಇರಬಹುದು, ಯಾರೇ ಒಬ್ಬರು ಒಂದು ತಪಸ್ಸಿನ ಆಚರಣೆ ಅಥವಾ ವೇದಗಳಲ್ಲಿ ಹೇಳಿರುವಂತಹದ್ದು ಅಥವಾ ಥ್ರೂ ದಿಸ್ ಬ್ರಹ್ಮಚರ್ಯ ಪಾತ್, ಇವೆಲ್ಲವುಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮಗೆ ಇಂತಹದ್ದು ಬೇಕು ಅಂತ ಹೇಳಿ ನಾವು ಯಾವ ಒಂದು ಗೋಲ್ನ ಇಟ್ಕೊಂಡಿರ್ತೀವಿ, ನಮಗೆ ಆ ಗೋಲು ಬ್ರಹ್ಮನಂತೆ ಕಂಡು ಬರ್ತಾ ಇಲ್ಲ, ಅದು ಬ್ರಹ್ಮನ್. ಅದನ್ನು ನಾವು ನೇರವಾಗಿ ಹೇಳಿಲ್ಲದೆ ಹೋದರೂ ಕೂಡ ಆ ಉದ್ದೇಶ ಪರಮ ಪವಿತ್ರವಾಗಿದೆ, ದಟ್ ಈಸ್ ದಿ ಹೈಯೆಸ್ಟ್ ಅಂತ ನಾವು ಹೇಳಿದಾಗ ದಟ್ ಹೈಯೆಸ್ಟ್ ರೆಫರ್ಸ್ ಟು ದಿ ಬ್ರಹ್ಮನ್. ಯಾಕೆಂದರೆ ನಮಗೆ ಇನ್ನೂ ನೇರವಾಗಿ ಬ್ರಹ್ಮನ್ ಅರ್ಥ ಆಗಿಲ್ಲ. ಸೊ ಯಾವುದೋ ಒಂದು ಸಿಕ್ಕಿದಾಗ ನನಗೆ ಅದು ಅತೀ ಹೆಚ್ಚು ನನ್ನ ಬಯಕೆಗಳನ್ನು ಪಡ್ಕೊಂಡು ಹಾಗೆ ಅಂತ ನಾನು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೀನಿ, ಆ ಹೆಚ್ಚಿನ ಪ್ರಾಮುಖ್ಯತೆ ಈಸ್ ಕಾಲ್ಡ್ ದಿ ಬೃಹತ್. ದಟ್ ಬೃಹತ್ ಈಸ್ ಬ್ರಹ್ಮನ್. ಸೊ ಹೀಗೆ ಆ ಒಂದು ಉನ್ನತ ಪದವಿ ಅಥವಾ ಸ್ಥಾನವನ್ನು ಕುರಿತು ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ತೇ ನಿನಗೆ ಸಂಗ್ರಹೇಣ, ಸಂಕ್ಷಿಪ್ತವಾಗಿ ಬ್ರವೀಮಿ, ನಾನು ಹೇಳ್ತೀನಿ, ನಾನು ಐ ಆಮ್ ಗೋಯಿಂಗ್ ಟು ಟೀಚ್ ಯು ನೌ ನಚಿಕೇತ, ಯು ಆರ್ ವೆಲ್ ಕ್ವಾಲಿಫೈಡ್. ವೇದಗಳು ಹೇಳಿರುವಂತಹದ್ದು, ಎಲ್ಲರೂ ಯಾಕೆ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ, ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ ಅದು, ಮತ್ತು ಇದಕ್ಕಾಗಿ ಅವರು ಅನೇಕ ರೀತಿಯ ಬ್ರಹ್ಮಚರ್ಯದಂತಹ ಕಠಿಣವಾದ ವ್ರತ ನಿಯಮಗಳನ್ನೆಲ್ಲ ಮಾಡಿ ಅವರು ಇದನ್ನು ಹೊಂದಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದೆಲ್ಲವನ್ನು ನೀನು ಮಾಡಿ ಆಗೋ ಹೋಗಿದೆ, ಯು ಹ್ಯಾವ್ ಡನ್ ಆಲ್ ಸಚ್ ಥಿಂಗ್ಸ್. ಸೊ ನೌ ಯು ಆರ್ ಆಲ್ಮೋಸ್ಟ್ ರೆಡಿ. ಸೊ ಐ ವಿಲ್ ಟೀಚ್ ಯು ಇನ್ ಡೀಟೇಲ್. ಮತ್ತು ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಇಲ್ಲಿ ತತ್ಪದಂ ಅಂತಂದಾಗ ಆ ತತ್ಪದಂ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ದಿ ಪದನೀಯಂ ಅಂಡ್ ಗಮನೀಯಂ ಅಂತ ಅರ್ಥವನ್ನು ಕೊಡ್ತಾರೆ. ಸೊ ಆ್ಯಕ್ಚುಯಲ್ ಆಗಿ ಪದಂ ಅಂತ ಹೇಳಿದಾಗ ಯು ಕ್ಯಾನ್ ರೀಚ್ ದಟ್ ಪದಂ ಥ್ರೂ ಸ್ಟೆಪ್ಸ್. ಪಾದಗಳ ಮೂಲಕ ಯು ವಿಲ್ ಫಾಲೋ ಟು ಗೆಟ್ ದಟ್ ಪದಂ. ಪಾದಗಳು ಅಂತಂದರೆ ಯು ಕ್ಯಾನ್ ವೆನ್ ಯು ವಾಕ್ ಇನ್ ದಟ್ ಪಾತ್ ಯು ವಿಲ್ ಗೆಟ್ ದಟ್ ಅಂತಂದರೆ ಇಲ್ಲಿ ಆಚಾರ್ಯರು ಪದನೀಯಂ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಇಟ್ ಈಸ್ ಓನ್ಲಿ ಬೈ ವಾಕಿಂಗ್ ಇನ್ ದ ಪಾತ್ ಆಫ್ ದಟ್ ಬ್ರಹ್ಮಚರ್ಯ. ಆ ಮಾರ್ಗದಲ್ಲಿ ನೀನು ಹೋಗ್ತಾ ಹೋಗ್ತಾ ಮಾತ್ರ ನಿನಗೆ ಇದು ಸಿಗುತ್ತೆ, ಅದಕ್ಕೆ ಬೇರೆ ಇನ್ಯಾವುದು ದಾರಿ ಇಲ್ಲ. ಸೊ ಪದನೀಯಂ ಅಂತಂದರೆ ಯು ಹ್ಯಾವ್ ಟು ಫಾಲೋ ದಟ್ ಅಂತ ಅರ್ಥ, ಪದನೀಯಂ. ಆ್ಯಂಡ್ ಇಲ್ಲಿ ಗಮನೀಯಂ ಅಂತ ಹೇಳ್ತಾರೆ. ಎಗೇನ್ ಗಮನೀಯಂ ಅಂತಂದರೆ ಥ್ರೂ ವೆರಿ ಇಂಟೆಲಿಜೆಂಟ್ಲಿ, ಥ್ರೂ ಫೋಕಸಿಂಗ್, ಕೀಪಿಂಗ್ ಯುವರ್ ದೃಷ್ಟಿ ಓನ್ಲಿ ಆನ್ ದಟ್ ಈಸ್ ಫೋಕಸ್. ಅದು ಗಮನೀಯಂ. ನಿನ್ನ ಗಮನ ಎಲ್ಲಿದೆ ಅಂತಂದರೆ ಓನ್ಲಿ ಆನ್ ದಟ್ ಗೋಲ್, ಅದು ಬಿಟ್ಟು ಇನ್ನೇನು ನಿಂಗೆ ಕಾಣಿಸ್ಬಾರ್ದು, ದಟ್ ಈಸ್ ಗಮನೀಯಂ.
ಆ ಗಮನೀಯಂ ನಿನಗೆ ಯಾವಾಗ ಅರ್ಥ ಆಗುತ್ತೆ ಅಂತಂದರೆ ಪದನೀಯಂ, ಓನ್ಲಿ ವೆನ್ ಯು ವಾಕ್ ಇನ್ ದಟ್ ಪಾತ್. ಸೊ ತತ್ಪದಂ ಅನ್ನೋದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಅರ್ಥ ಇದು, ಗಮನೀಯಂ ಆ್ಯಂಡ್ ಪದನೀಯಂ. ಸೊ ಗಮನ ಹೇಗಿರಬೇಕು ಅಂತಂದರೆ ನಥಿಂಗ್ ಶುಡ್ ಡಿಸ್ಟರ್ಬ್ ಯು. ಇಟ್ ಈಸ್ ಕಾಲ್ಡ್ ಫೈನ್ ಫೋಕಸ್, ಏಕಾಗ್ರ ಚಿತ್ತ ಅಂತ ಹೇಳ್ತಾರೆ. ಸೊ ಹೀಗೆ ಫಾಲೋಯಿಂಗ್ ದಿ ಗೈಡೆನ್ಸ್ ಆಫ್ ಶಾಸ್ತ್ರ ಗ್ರಂಥ ಅಥವಾ ಉಪನಿಷತ್ಗಳು ಆರ್ ಎನ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್, ಒಬ್ಬ ಗುರು, ಅವರೆಲ್ಲರೂ ಇದ್ರ ಬಗ್ಗೆ ಜ್ಞಾನವನ್ನು ಕೊಟ್ಟಿರ್ತಾರೆ. ಆಗ ಕೇವಲ ಅವುಗಳನ್ನು ಮಾತ್ರ ಅನುಸರಿಸಬೇಕು. ಸೊ ಯಾಕೆ ಅವರು ಇಷ್ಟು ಇದೊಂದು ಬಿಟ್ಟರೆ ಬೇರೆ ಇನ್ಯಾವುದು ದಾರಿ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಅದು ವೇದಗಳಾಗಿರಬಹುದು, ತಪಸ್ಸಿನ ಆಚರಣೆಗಳಾಗಿರಬಹುದು, ಅಥವಾ ಬ್ರಹ್ಮಚರ್ಯದಂತಹ ಮಾರ್ಗ ಆಗಿರಬಹುದು, ಅಥವಾ ಒಬ್ಬ ಅನುಭವಿ ಜ್ಞಾನಿ ಅವನು ಹೇಳಿರಬಹುದು. ಹೇಗೆ ಇದು ಬಿಟ್ಟರೆ ಬೇರೆ ಇಲ್ಲ ಅನ್ನೋದು ಹೇಗೆ ಅಷ್ಟು ಕಡಾಖಂಡಿತವಾಗಿ ಅವ್ರು ಹೇಳ್ತಾರೆ ಅಂತಂದರೆ, ಅವರೆಲ್ಲರಿಗೂ ಅನುಭವ ಆಗಿದೆ. ದೇರ್ ಈಸ್ ಎ ಡೆಸ್ಟಿನೇಷನ್. ಯಜ್ಞ ಅಂತ ಹೇಳಿದಾಗ ಹೇಗೆ ಯಜ್ಞಕ್ಕೆ ಒಂದು ಫಲ ಅನ್ನುವಂತಹದ್ದು ಗ್ಯಾರಂಟಿನೋ, ಆ ರೀತಿಯಲ್ಲಿ ಈ ಮಾರ್ಗಗಳನ್ನು ನೀನು ಅನುಸರಿಸಿದ್ರೆ ದೆರ್ ಈಸ್ ಎ ಡೆಸ್ಟಿನೇಷನ್. ಡೆಸ್ಟಿನೇಷನ್ ಅಂತಂದ್ರೆ ಏನು? ಕಷ್ಟ ಇರಬಹುದು, ಬಟ್ ಯು ವಿಲ್ ರೀಚ್ ಎ ಪ್ಲೇಸ್. ಕೆಲವು ಸಲ ನಾವು ಎಷ್ಟು ಸುತ್ತಿದ್ರೂ ವಾಪಸ್ ಬರಬೇಕಾಗತ್ತೆ ಅಂತಂದರೆ ಡೆಸ್ಟಿನೇಷನ್ ಇಲ್ಲ ಅಂತ ಅರ್ಥ. ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ, ವೇದಗಳು ಏನು ಹೇಳ್ತಾ ಇದೆ, ತಪಸ್ಸನ್ನು ಕುರಿತು ಅಲ್ಲಿ ಏನು ಹೇಳುತ್ತೆ, ಮತ್ತು ಒಬ್ಬ ಜ್ಞಾನಿ ಏನು ಹೇಳ್ತಾ ಇದೆ ಅಂತಂದರೆ, ನೋ ಇಟ್ ವಿಲ್ ನಾಟ್ ಗೋ ವೇಸ್ಟ್. ದೆರ್ ಈಸ್ ಅ ಡೆಸ್ಟಿನೇಷನ್, ಯು ಹ್ಯಾವ್ ಟು ವಾಕ್. ಸೊ ದೆರ್ ಈಸ್ ಅ ಡೆಸ್ಟಿನೇಷನ್. ಆ್ಯಂಡ್ ಅಲ್ಲಿ ಡೆಸ್ಟಿನೇಷನ್ ಇರೋದ್ರಿಂದ, ಸಿನ್ಸ್ ದೇರ್ ಈಸ್ ಅ ಡೆಸ್ಟಿನೇಷನ್, ಇಟ್ ಈಸ್ ಪಾಸಿಬಲ್ ಫಾರ್ ವಿ ಆಲ್ ಕ್ಯಾನ್ ಗೆಟ್ ಇಟ್. ಇದು ಸಾಧಕರನ್ನು ಹುರಿದುಂಬಿಸುವುದಕ್ಕೆ ಕೂಡ ಹೇಳಿರುವಂತಹದ್ದು. ಸೊ ಅಲ್ಲಿ ಸಿಕ್ಕೇ ಸಿಗತ್ತೆ, ನೀನು ಪ್ರಯತ್ನವನ್ನು ಮಾಡಬೇಕು. ಸೊ ಯು ವಿಲ್ ಗೆಟ್ ಇಟ್. ಸೊ ಈ ಕಾರಣದಿಂದ ಇಟ್ ಈಸ್ ಪಾಸಿಬಲ್. ಬಟ್ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ಟೇಕ್ ದಿ ಸಪೋರ್ಟ್ ಆಫ್ ವೇದಾಂತಾಸ್, ಒಬ್ಬ ಗುರು, ಶಾಸ್ತ್ರ ಗ್ರಂಥ, ಆರ್ ಈ ಒಂದು ಬ್ರಹ್ಮಚರ್ಯ ಮಾರ್ಗ, ಈ ರೀತಿಯಲ್ಲಿ ನಾವು ಹೋಗಬೇಕಾಗತ್ತೆ. ಸೊ ಚರ್ಯ ಅಂತಂದರೆ ಈ ರೀತಿಯಲ್ಲಿ ವಾಕ್ ಇನ್ ದಟ್ ಪಾತ್, ಅಲ್ಲಿ ಹೋಗಿ ಸೇರಬೇಕು ಅಂತಂದಾಗ ಇಟ್ ಈಸ್ ಓನ್ಲಿ ಥ್ರೂ ಬ್ರಹ್ಮಚರ್ಯ. ಈವನ್ ಅದು ಪದನೀಯಂ ಅಂತ ಆಚಾರ್ಯರು ಹೇಳಿದ್ದಾರೆ ಅಂತಂದಾಗ, ಈವನ್ ಆ ಪದನೀಯಂ ಥ್ರೂ ಸ್ಟೆಪ್ಸ್ ಅಂತ ಹೇಳಿರುವಂತಹದ್ದು, ದೋಸ್ ಸ್ಟೆಪ್ಸ್ ಶುಡ್ ಬಿ ಇನ್ ದಿ ಬ್ರಹ್ಮಚರ್ಯ ಪಾತ್, ಬೇರೆ ಎಲ್ಲೋ ಅಲ್ಲ. ಸೊ ಬೇರೆ ಎಲ್ಲೋ ಅಲ್ಲ, ಹೀಗೆ. ಸೊ ಇಟ್ ಮೀನ್ಸ್ ಗಮನೀಯಂ ಅಂತ ಹೇಳಿದಾಗಲೂ ಕೂಡ ಅದೇ ಥರ, ಇಟ್ ಈಸ್ ಇನ್ ಇಂಟೆಲಿಜೆಂಟ್ ಫೋಕಸಿಂಗ್ ಅಂತಂದ್ರೆ ಏನು, ಹೌ ಎ ಪರ್ಸನ್ ಕ್ಯಾನ್ ಇಂಟೆಲಿಜೆಂಟ್ಲಿ ಥಿಂಕ್ ಅಂತಂದರೆ, ಈವನ್ ಇಟ್ ಡಿಪೆಂಡ್ಸ್ ಆನ್ ಹೌ ಹೀ ಈಸ್ ಲಿವಿಂಗ್. ಅವನು ಹೇಗೆ ಬದುಕ್ತಾ ಇದ್ದಾನೆ ಆ ರೀತಿಯಲ್ಲಿ ಅವನು ಯೋಚನೆ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಗಮನೀಯಂ ಅನ್ನುವಂತಹದ್ದು ನಿನಗೆ ಸ್ಪಷ್ಟವಾಗಿ ಸಿಗಬೇಕು ಅಂತಂದರೆ, ನಿನ್ನ ಬದುಕು ಕೂಡ ಇಟ್ ಮಸ್ಟ್ ಬಿ ಎನ್ ಇಂಟೆಲಿಜೆಂಟ್ ಲಿವಿಂಗ್. ಹೇಗೋ ಬದುಕಬೇಕು ಅಲ್ಲ, ಇಫ್ ಯು ಆರ್ ಲಿವಿಂಗ್ ಇಂಟೆಲಿಜೆಂಟ್ಲಿ ದೆನ್ ಓನ್ಲಿ ಯು ಕ್ಯಾನ್ ಫೋಕಸ್. ಹೇಗೆ ಅಂದರೆ ಹಾಗೆ ಅಲ್ಲ, ಇದೇ ರೀತಿಯಲ್ಲಿ ಬದುಕಬೇಕು, ಇಂತಹದ್ದೇ ನನಗೆ ಬೇಕು, ಒಂದು ಸ್ಪಷ್ಟತೆ, ಒಂದು ಕ್ಲಾರಿಟಿ, ನನ್ನ ಬದುಕಿಗೆ ಒಂದು ಅರ್ಥ ಬೇಕು. ಅದಕ್ಕಾಗಿ ನಾನು ಬದುಕ್ತಾ ಇದ್ದೀನಿ ಅಂತಂದಾಗ ಆ ಬದುಕಿನಲ್ಲಿ ದಟ್ ಈಸ್ ಕಾಲ್ಡ್ ದಿ ಇಂಟೆಲಿಜೆಂಟ್ ಲಿವಿಂಗ್. ಓನ್ಲಿ ದಟ್ ಇಂಟೆಲಿಜೆಂಟ್ ಲಿವಿಂಗ್ ಕ್ಯಾನ್ ಗಿವ್ ಅಸ್ ಎಕ್ಸ್ಟ್ರಾ ಎನರ್ಜಿ ಟು ಥಿಂಕ್ ಪ್ರಾಪರ್ಲಿ. ಸೊ ಇವೆಲ್ಲವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ಆಲ್ ದೀಸ್ ಥಿಂಗ್ಸ್ ಐ ವಿಲ್ ಟೆಲ್ ಯು. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ನೇರವಾಗಿ ಪ್ರಶ್ನೆ ಮಾಡಿರುವಂತಹದ್ದು ಏನು ಅಂತಂದರೆ, ನಚಿಕೇತ ಒಂದು ಪರಮ ಸತ್ಯವನ್ನು ಅವನು ಕೇಳ್ತಾ ಇದ್ದಾನೆ. ಇಲ್ಲಿ ಲೋಕದಲ್ಲಿ ದೇರ್ ಈಸ್ ಎ ವೆರಿ ಬಿಗ್ ಕನ್ಫ್ಯೂಷನ್. ದೇಹದಲ್ಲಿ ಇಲ್ಲಿಯವರೆಗೆ ಇದ್ದಂತಹ ಅದು ಮರಣದ ನಂತರದಲ್ಲಿ ಏನಾಯಿತು ಅದರ ಬಗ್ಗೆ, ದಟ್ ರಿಗಾರ್ಡಿಂಗ್ ದಟ್ ಟ್ರೂತ್. ಯಾವ ಕಾರಣದಿಂದ ಆ ದೇಹಕ್ಕೆ ಒಂದು ಶಕ್ತಿ ಅಥವಾ ಚೈತನ್ಯ ಅದೆಲ್ಲ ಇತ್ತು,
ಈಗ ದೇಹ ಇಲ್ಲ, ದೇಹ ನಾಶವಾಯಿತು ಬಿಕಾಸ್ ಆಫ್ ದಿ ಮರಣ. ಸೊ ಮರಣ ಆಗೋವರೆಗೆ ಅದು ಆ ದೇಹದಲ್ಲಿ ಇದ್ದಿದ್ದರಿಂದ ಅಲ್ಲಿ ಮರಣ ಇರಲಿಲ್ಲ. ನಾವು ಅದಿಲ್ಲ, ಬಾಡಿ ಅದಕ್ಕೆ ಸಾವು ಅನ್ನುವಂತಹದ್ದು ಬಂದಿದೆ. ಸೊ ಅಲ್ಲಿಯವರೆಗೆ ಇತ್ತಲ್ಲ, ಅದು ಏನಾಯಿತು, ಅದರ ಮುಂದಿನ ಗತಿ ಏನು, ಅದು ನನಗೆ ಬೇಕು ಅಂತ ಕೇಳಿರುವಂತಹದ್ದು ನಚಿಕೇತನ ಪ್ರಶ್ನೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯಮಧರ್ಮರಾಜ ಹೇಳ್ತಾನೆ, ನೀನು ಕೇಳ್ತಾ ಇದೆಯಲ್ಲಪ್ಪ, ನನಗೆ ಅದನ್ನು ಬಿಟ್ಟು ಇನ್ನೇನು ಬೇಡ ಅಂತ ಕೇಳ್ತಾ ಇದೆಯಲ್ಲ, ದಟ್ ಐ ವಿಲ್ ಟೆಲ್ ಯು, ಅಂಡ್ ಇಟ್ ಈಸ್ ಕಾಲ್ಡ್ ಓಂ. ಇಟ್ ಈಸ್ ಕಾಲ್ಡ್ ಓಂ. ಅದನ್ನು ಓಂ ಅಂತ ಹೇಳ್ತಾರೆ. ದ ಹೈಯೆಸ್ಟ್ ಟ್ರೂತ್ ಈಸ್ ಕಾಲ್ಡ್ ದಿ ಓಂ. ಯಾವುದು ಪರಮಸತ್ಯ ಅಂತಂದರೆ ದಟ್ ಪರಮಸತ್ಯ ಈಸ್ ಓಂ. ಮತ್ತು ಈ ಓಂ ಅನ್ನುವಂತಹದ್ದನ್ನು ಭಗವಂತನ ನಾಮ ಅಂತ ಹೇಳ್ತೀವಿ, ಭಗವಂತನ ಒಂದು ಹೆಸರು ಅಂತ ಕೂಡ ನಾವು ಹೇಳ್ತೀವಿ. ಜೊತೆಗೆ ಈ ಓಂ ಅನ್ನುವಂತಹದ್ದು ಭಗವಂತನನ್ನ ಕುರಿತು ಸೂಚಿಸುವಂತಹ ಒಂದು ಪದ ಅಂತ ಹೇಳ್ತೀವಿ. ಮತ್ತೊಮ್ಮೆ ಹೇಳ್ತೀವಿ, ಓಂ ಅನ್ನುವಂತಹದ್ದು ಇಟ್ ಈಸ್ ಅ ಸಿಂಬಲ್. ಆ ಸಿಂಬಲ್ ನಮಗೆ ಭಗವಂತನನ್ನ ತೋರಿಸುತ್ತೆ ಅಂತ ಹೇಳಿ ವಿ ಆಲ್ಸೋ ಕಾಲ್ ಇಟ್ ಸಂಕೇತ. ಇಟ್ ಈಸ್ ಎ ಸಿಂಬಲ್ ಅಂತ ಕೂಡ ಹೇಳ್ತೀವಿ. ಮತ್ತು ಹೆಚ್ಚಾಗಿ ಇದನ್ನ ಭಗವಂತನ ನಾಮ ಅಂತಲೇ ಇದು ಹೇಳಿರೋದ್ರಿಂದ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿ ನಾಮ ಮಹಿಮೆ ಆಫ್ ಭಗವಂತ. ಬಿಕಾಸ್ ಭಗವದ್ಗೀತೆಯಲ್ಲಿ ಒಂದು ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಓಂ ತತ್ಸತ್ ಅಂತ ಹೇಳ್ತಾನೆ. ಆ ಓಂ ಅನ್ನೋಂತಹದ್ದನ್ನು ಕೂಡ ಹೇಳ್ತಾನೆ. ಅದು ಕೂಡ ಇಟ್ ಈಸ್ ದ ಗ್ಲೋರಿಫಿಕೇಶನ್ ಆಫ್ ದಿ ಲಾರ್ಡ್, ದಟ್ ಸುಪ್ರೀಮ್ ಬೀಯಿಂಗ್. ಸೊ ಓಂ ಈಸ್ ದಿ ಅಲ್ಟಿಮೇಟ್ ಟ್ರೂತ್ ಅಬೌಟ್ ದಿ ಗಾಡ್ ಆರ್ ಅಬೌಟ್ ದಿ ಪರಮಾತ್ಮ. ಮತ್ತು ಹಿಂದೆ ಯಮಧರ್ಮರಾಜ ಒಂದು ಸಂದರ್ಭದಲ್ಲಿ ಹೇಳಿರ್ತಾನೆ, ಹೇ ನಚಿಕೇತ, ಯು ಆರ್ ಟೋಟಲಿ ರೆಡಿ. ನೀನು ಎಲ್ಲ ರೀತಿಯಲ್ಲಿ ಯೋಗ್ಯತೆಯನ್ನು ಗಳಿಸಿರೋನು. ಮತ್ತು ನಿನ್ನ ವಿಚಾರದಲ್ಲಿ ದಿ ಡೋರ್ಸ್ ಆಫ್ ಬ್ರಹ್ಮಲೋಕ ಈಸ್ ವೈಡ್ ಓಪನ್. ಇಟ್ಸ್ ಎ ಕೇಕ್ ವಾಕ್ ಫಾರ್ ಯು. ಸೊ ನೀನು ಮನಸ್ಸು ಮಾಡಿದ ಕ್ಷಣದಲ್ಲಿ ನೀ ಅಲ್ಲಿಗೆ ಹೋಗ್ಬೋದು. ಯಾಕೆಂತಂದ್ರೆ ಅಲ್ಲಿ ಹೋಗೋದಕ್ಕೆ ಪೂರ್ವವಾಗಿ ಮಾಡ್ಕೋಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನು ನೀನು ಮಾಡಿ ಮುಗಿಸ್ಕೊಂಡಿದ್ಯಾ. ಸೊ ದಿ ಡೋರ್ಸ್ ಆರ್ ವೈಡ್ ಓಪನ್ ನಿನ್ನ ವಿಚಾರದಲ್ಲಿ. ಸೊ ಒಬ್ಬ ಗುರುನೇ ತನ್ನ ಶಿಷ್ಯನಿಗೆ, ನಿನಗೆ ಮಾತ್ರ ಇಂತಹ ಒಂದು ಅವಕಾಶ, ಈವನ್ ದ ಡೋರ್ಸ್ ಆಫ್ ದಿ ಬ್ರಹ್ಮಲೋಕ ಅದು ನಿನಗೆ ಓಪನ್ ಆಗಿದೆ, ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಅದು ಹೇಳ್ತಾ ಇದೆ ಅನ್ನುವಂತಹದ್ದನ್ನು ಒಬ್ಬ ಗುರು ಶಿಷ್ಯನಿಗೆ ಇಲ್ಲಿ ಹೇಳ್ತಾ ಇರುವಂತಹದ್ದು. ಸೊ ನಚಿಕೇತುವಿನ ಆ ಯೋಗ್ಯತೆಯನ್ನು ಗಮನಿಸಿ ಆತ್ಮವಿಚಾರವನ್ನು ತಿಳ್ಕೊಳ್ಳುವಂತಹ ಎಲ್ಲ ಅರ್ಹತೆ, ಯೋಗ್ಯತೆ ನಿನಗೆ ಸಂಪೂರ್ಣವಾಗಿ ಇದೆ ಅನ್ನುವಂತಹದ್ದನ್ನು ನಚಿಕೇತನಿಗೆ ಹೇಳಿ ಅವನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಇಟ್ ಈಸ್ ಓನ್ಲಿ ಫಾರ್ ಯು. ಜೊತೆಗೆ ಇನ್ನು ಯಾವುದೇ ಕಾರಣದಿಂದ ಇದು ಮಿಸ್ ಆಗಬಾರ್ದು ನಚಿಕೇತನಿಗೆ. ದಟ್ ಈಸ್ ದಿ ಕಾಳಜಿ ಆಫ್ ಎ ಗುರು. ಈಗ ಸಂಪೂರ್ಣವಾಗಿ ಹಿ ಈಸ್ ರೆಡಿ, ಹಿ ಈಸ್ ಫಿಟ್. ದಿ ಡೋರ್ಸ್ ಆಫ್ ದಿ ಬ್ರಹ್ಮಲೋಕ ಈಸ್ ಆಲ್ಸೋ ಓಪನ್ಡ್ ಅಂತಂದಾಗ, ಆ ಶಿಷ್ಯ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಂದಾಗ ನಚಿಕೇತನನ್ನ ಯಮಧರ್ಮರಾಜ ಪ್ರಶಂಸೆ ಮಾಡ್ತಾ ಇದ್ದಾನೆ. ಯು ಆರ್ ಮೋಸ್ಟ್ ಕ್ವಾಲಿಫೈಡ್. ನೀನು ಅಲ್ಲಿಗೆ ಹೋಗುವಂತಹದ್ದು ನನಗೂ ಕೂಡ ತುಂಬ ಸಂತೋಷವನ್ನು ಕೊಡುತ್ತೆ. ಬಟ್ ಒಂದು ವೇಳೆ ನೀನು ಹೋಗಲಿಲ್ಲ ಅಂತಂದರೆ ನನಗೂ ಕೂಡ ದುಃಖವಾಗತ್ತೆ. ದಟ್ ಮೀನ್ಸ್ ಇದು ನಿನ್ನ ಕೈ ತಪ್ಪಿ ಹೋಗಬಾರ್ದು, ಇದನ್ನು ನೀನು ಕಳ್ಕೋಬಾರ್ದು ಅನ್ನುವಂತಹ ಒಂದು ಕಾಳಜಿ ಆ ಯಮಧರ್ಮರಾಜನಲ್ಲಿ ನಾವು ನೋಡಬಹುದು. ಯು ಆರ್ ಮೋಸ್ಟ್ ಕ್ವಾಲಿಫೈಡ್ ಫಾರ್ ದಿಸ್ ಜ್ಞಾನ, ಆತ್ಮಜ್ಞಾನ. ಅಂಡ್ ಅಟ್ ದ ಸೇಮ್ ಟೈಮ್ ದಿ ಡೋರ್ಸ್ ಆಫ್ ದಿ ಬ್ರಹ್ಮಲೋಕ ಈಸ್ ಆಲ್ಸೋ ಓಪನ್ ಅಂತ ಹೇಳಿರೋದ್ರಿಂದ ನೀನು ಬೇರೆ ಅಲ್ಲಿ ಇಲ್ಲಿ ನಿನ್ನ ದೃಷ್ಟಿಯನ್ನು ನೀನು ಹಾಯಿಸಬಾರ್ದು. ಈಗ ನಿನ್ನ ಫೋಕಸ್ ಕರೆಕ್ಟಾಗಿರಬೇಕು. ಯಾಕೆಂದರೆ ಓಪನ್ ಆಗಿರುವಂತಹ ಡೋರಲ್ಲಿ ನೀನು ಹೊರಡಬೇಕೀಗ. ಆ ಮಧ್ಯದಲ್ಲಿ ನೀನು ಯಾವ ರೀತಿಯಿಂದ ಕೂಡ ನಿನಗೆ ಡಿಸ್ಟರ್ಬ್ ಆಗಬಾರ್ದು. ನಿನ್ನ ದಾರಿ ಈಗ ಸರಿಯಾಗಿದೆ. ಯು ಹ್ಯಾವ್ ಟು ವಾಕ್. ಬೇರೆ ಇನ್ನೆಲ್ಲೂ ಕೂಡ ನಿನ್ನ ದೃಷ್ಟಿ ಹಾಯಿಸಬೇಡ. ಯಾಕೆಂತಂದರೆ ಹಿ ಹ್ಯಾಸ್ ಅಬ್ಸರ್ವ್ಡ್, ಯಮಧರ್ಮರಾಜ ನಚಿಕೇತನನ್ನು ಫ್ರಮ್ ದಿ ಬಿಗಿನಿಂಗ್ ಅಬ್ಸರ್ವ್ ಮಾಡಿದ್ದಾನೆ. ಪ್ರಾರಂಭದಲ್ಲಿ ನಾವು ಮೊದಲನೇ ವಲಿಯಲ್ಲಿ ನೋಡಿದ್ವಿ.
ಸಾಧನೆ ಅಂತ ಹೇಳಿದಾಗ ದೇರ್ ಆರ್ 2 ಪಾತ್ಸ್. ಒಂದು ಶ್ರೇಯೋ ಮಾರ್ಗ, ಮತ್ತೊಂದು ಪ್ರೇಯೋ ಮಾರ್ಗ. ಪ್ರೇಯೋ ಮಾರ್ಗದಲ್ಲಿ ಹೋಗುವಂತಹವ್ರನ್ನ ಪ್ರೇಯಾರ್ಥಿ ಅಂತ ಕರೀತಾರೆ, ಶ್ರೇಯೋ ಮಾರ್ಗದಲ್ಲಿ ಹೋಗುವಂತಹವ್ರನ್ನ ಶ್ರೇಯಾರ್ಥಿ ಅಂತ ಕರೀತಾರೆ. ಸೊ ಹೂ ಈಸ್ ಪ್ರೇಯಾರ್ಥಿ, ಹೂ ಈಸ್ ಶ್ರೇಯಾರ್ಥಿ ಅಂತಂದಾಗ ನಚಿಕೇತ ಯಮಧರ್ಮರಾಜನ ಕಣ್ಣಿಗೆ ಯಾವಾಗಲೂ ಒಬ್ಬ ಉತ್ತಮ ಶ್ರೇಯಾರ್ಥಿಯಾಗಿಯೇ ಕಂಡು ಬಂದಿದ್ದಾನೆ ಅಷ್ಟೇ ಹೊತ್ತು ಎಲ್ಲೂ ಕೂಡ ಅವನು ಪ್ರೇಯಾರ್ಥಿ ಅಲ್ಲ. ಸೊ ಇದೆಲ್ಲ ಯಮಧರ್ಮರಾಜನಿಗೆ ಒಂದು ರೀತಿಯ ಆತಂಕ. ಇಲ್ಲಿವರೆಗೆ ಕಷ್ಟಪಟ್ಬಿಟ್ಟಿದ್ಯಾ ನೀನು, ಫ್ರಮ್ ದಿ ಬಿಗಿನಿಂಗ್ ನೀನೊಬ್ಬ ಪ್ರೇಯಾರ್ಥಿ, ಶ್ರೇಯಾರ್ಥಿ. ಸೊ ಇಲ್ಲಿವರೆಗೂ ನೀನು ದಾರಿ ತಪ್ಪಿಲ್ಲ. ಈಗ ಇನ್ನೇನು ಯಾವುದೇ ಕ್ಷಣದಲ್ಲಿ ಇಟ್ ಕ್ಯಾನ್ ಹ್ಯಾಪನ್ ಟು ಯು. ಸೊ ಈಗ ನಿನಗೆ ಅದು ಮಿಸ್ ಆಗಬಾರ್ದಪ್ಪ. ಅದರಿಂದ ನೀನು ಆರಿಸ್ಕೊಂಡಿರುವಂತಹ ದಾರಿಯಲ್ಲಿ ನೇರವಾಗಿ ನೀನು ಹೋಗಬೇಕು. ಈಗಾಗಲೇ ನೀನು ಇದಕ್ಕೋಸ್ಕರವಾಗಿ ಅನೇಕಗಳನ್ನು ತ್ಯಾಗ ಮಾಡಿದೀಯ. ಸೊ ಅವೆಲ್ಲವುಗಳನ್ನು ಆಸೆ ತೋರಿಸಿದ್ದೇ ಯಮಧರ್ಮರಾಜ, ಎಲ್ಲವನ್ನು ಅವನು ನಿರಾಕರಿಸಿದ್ದಾನೆ. ಸೊ ನಚಿಕೇತ ತ್ಯಾಗ ಮಾಡಿದ್ದಾನೆ ಎನ್ನುವಂತಹದ್ದು ಸಂಪೂರ್ಣವಾಗಿ ಯಮಧರ್ಮರಾಜನಿಗೆ ಗೊತ್ತಾಗಿದೆ. ಎಲ್ಲವನ್ನ ನೀನು ರೆಫ್ಯೂಸ್ ಮಾಡಿದೀಯ. ನೌ ಡೋಂಟ್ ಗೆಟ್ ಡಿಸ್ಟರ್ಬ್ಡ್. ಸೊ ಇದೆಲ್ಲವನ್ನ ಗಮನಿಸಿ ನಿನ್ನನ್ನು ಯೋಗ್ಯ ವಿದ್ಯಾರ್ಥಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಹಿಂದೆ ಕೂಡ ನೀನು ಒಂದು ಪ್ರಶ್ನೆಯನ್ನು ಮಾಡಿದ್ದಿ, ಯಾವುದು ಧರ್ಮ ಮತ್ತು ಅಧರ್ಮಕ್ಕಿಂತ ಬೇರೆಯಾಗಿದೆ, ಭಿನ್ನವಾಗಿದೆ. ಇಟ್ ಈಸ್ ನಾಟ್ ಧರ್ಮ ಆರ್ ಇಟ್ ಈಸ್ ನಾಟ್ ಅಧರ್ಮ. ಇವೆರಡಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದೋ ಒಂದಿದೆ. ಅದೇ ರೀತಿ ಕಾರ್ಯಕಾರಣ ಅದಕ್ಕಿಂತ ಭಿನ್ನವಾಗಿರುವಂತಹದ್ದು, ಅಂತಹದ್ದನ್ನು ಮತ್ತು ಭೂತ ಭವಿಷ್ಯ ಅವಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದೋ ಒಂದಿದೆ. ಅದು ಇದೆ ಅನ್ನೋದು ನನಗೆ ಗೊತ್ತು, ಮತ್ತು ನೀನು ಅದನ್ನು ತಿಳ್ಕೊಂಡಿದ್ಯಾ ಅಂತ ನೀನು ನನಗೆ ಹೇಳಿದೀಯಾ. ಸೊ ಇವೆಲ್ಲವುಗಳಿಗಿಂತ ಭಿನ್ನವಾಗಿರುವಂತಹದ್ದು ಯಾವುದೋ ಒಂದು ಇದೆ ಅಂತ ನೀನು ಹೇಳಿದ್ಯಲ್ಲಪ್ಪ, ಯು ಆರ್ ರೈಟ್. ಅಂತಹದ್ದು ಒಂದು ದೇರ್ ಈಸ್ ಸಮಥಿಂಗ್ ವಿಚ್ ಈಸ್ ಬಿಯಾಂಡ್ ಧರ್ಮ ಅಂಡ್ ಅಧರ್ಮ, ಕಾರ್ಯಕಾರಣ, ಭೂತ ಭವಿಷ್ಯ, ಇವೆಲ್ಲವನ್ನಕ್ಕೂ ಮಿಗಿಲಾಗಿ ಒಂದು ದೇರ್ ಈಸ್ ಎ ಟ್ರೂತ್, ಪರಮ ಸತ್ಯ ಇದೆ. ಮತ್ತು ಅಂತಹದ್ದನ್ನು ನಾನು ಕೇವಲ ನೋಡಿದ್ದೀನಿ ಅಂತಂದರೆ ಸಾಲದು, ಅದನ್ನು ನಾನು ಅನುಭವಿಸಿರಬೇಕು. ನೀನು ಅದನ್ನು ಕೇಳಿದ್ಯಾ. ಸೊ ನೀನು ಅದನ್ನು ಅನುಭವಿಸಿರೋದ್ರಿಂದ ನಿನ್ನ ಅನುಭವವನ್ನು ನನಗೆ ಹಂಚು ಅಂತ ನೀನು ಕೇಳಿದ್ಯಾ. ಬರೀ ನೋಡಿದ್ರೆ ಸಾಲದು, ಆದ್ದರಿಂದ ನೀನು ಆ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಿ. ಆದ್ದರಿಂದ ಹೇಳ್ತಾ ಇದ್ದೀನಿ, ನಚಿಕೇತ, ನಿನ್ನ ಪ್ರಕಾರ ಅಂತಹ ಅನುಭವ ನನಗೆ ಆಗಿದೆ. ಆ ಅನುಭವಗಳನ್ನು ಈಗ ನಾನು ನಿನಗೆ ಹೇಳ್ತೀನಿ. ಅದು ಬಿಟ್ಟು ಬೇರೆ ಇನ್ನೇನೋ ಕೊಡಬೇಕು ಅಂತ ನನಗೆ ಆಸೆ ಇಲ್ಲ. ಧರ್ಮ ಅಧರ್ಮಕ್ಕಿಂತ, ಕಾರ್ಯಕಾರಣಕ್ಕಿಂತ, ಭೂತ ಭವಿಷ್ಯಕ್ಕಿಂತ ಮಿಗಿಲಾಗಿರುವಂತಹದ್ದು ಅಂತಂದರೆ ದಟ್ ಸುಪ್ರೀಮ್ ರಿಯಾಲಿಟಿ, ಅದನ್ನು ನಾನು ನಿನಗೆ ಹೇಳ್ತೀನಿ. ನಾ ಯಾವುದನ್ನು ನಿನಗೀಗ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸರ್ವೇ ವೇದ ಅಂತ ಹೇಳಿ ಎಲ್ಲ ವೇದಗಳು ಅದನ್ನೇ ಮಾತನಾಡ್ತಾ ಇದೆ ಅಂತ ಹೇಳಿದ್ನಲ್ಲ. ಇಲ್ಲಿ ವೇದಗಳು ಅಂತ ಹೇಳಿದಾಗ ಸರ್ವೇ ವೇದ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ಆಲ್ ದಿ ಉಪನಿಷತ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಆಲ್ ದಿ ಉಪನಿಷತ್ಸ್ ಆರ್ ಗ್ಲೋರಿಫೈಯಿಂಗ್ ದಟ್ ರಿಯಾಲಿಟಿ. ಯಾಕೆ ಅಂತಂದರೆ ಪ್ರತಿಯೊಂದು ಉಪನಿಷತ್ನಲ್ಲೂ ಕೂಡ ಅಲ್ಲಲ್ಲಿ ಅನೇಕ ರೀತಿಯ ಮಹಾವಾಕ್ಯಗಳು ಬಂದಿರುತ್ತೆ. ಪ್ರತಿ ಉಪನಿಷತ್ನಲ್ಲೂ ಒಂದು ನೀತಿ ಇದೆ. ಆ ಯಾವುದೇ ಒಂದು ಮಹಾವಾಕ್ಯವನ್ನು ನಾವು ಕಾಂಟಂಪ್ಲೇಟ್ ಮಾಡಿಕೊಂಡ್ರೆ ಬೇರೆ ಬೇರೆ ಉಪನಿಷತ್ತು ಹೇಳಿಕೆಗಳು ಬೇರೆ ಬೇರೆ ರೀತಿ ಇದ್ದರೂ ಕೂಡ ಅವೆಲ್ಲವುಗಳು ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಸೋ ಮೆನಿ ಉಪನಿಷತ್ಸ್, ಸೋ ಮೆನಿ ಮಹಾವಾಕ್ಯಾಸ್, ಬಟ್ ದ ಮೀನಿಂಗ್ ಆಫ್ ಆಲ್ ಸಚ್ ಮಹಾವಾಕ್ಯಾಸ್ ಬ್ರಹ್ಮ ಜೀವ ಐಕ್ಯ ಭಾವ. ಇಟ್ ಸ್ಪೀಕ್ಸ್ ಓನ್ಲಿ ಅಬೌಟ್ ದಟ್. ಅದನ್ನು ಇಲ್ಲಿ ಸರ್ವೇ ವೇದಾಹ ತತ್ಪದಂ ಆಮನಂತಿ. ಸೊ ಎಲ್ಲ ವೇದಗಳು ಅದರ ಬಗ್ಗೆ ಮಾತನಾಡಿದೆ, ಅದನ್ನೇ ಹೇಳ್ತಾ ಇದೆ ಬಹಳ ಗಂಭೀರವಾಗಿ. ಪ್ರತಿ ಉಪನಿಷತ್ತುಗಳು ಕೂಡ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅಂತಹ ಮಹಾವಾಕ್ಯಗಳನ್ನು ಹೇಳುತ್ತವೆ. ಸೊ ಅದನ್ನು ನಾನು ಹೇಳ್ತೀನಿ ನಿನಗೆ. ಜೊತೆಗೆ ಅನೇಕ ರೀತಿಯ ತಪಸ್ಸುಗಳು ಈ ಲೋಕದಲ್ಲಿ ನಡೀತಾ ಇರುತ್ತೆ. ಪ್ರತಿ ತಪಸ್ಸುಗಳ ಹಿಂದೆ ಒಂದು
ಉತ್ತಮವಾದ ಉದ್ದೇಶವನ್ನು ಇಟ್ಕೊಂಡು ಆ ತಪಸ್ಸಿನ ಆಚರಣೆ ಆಗಿರುತ್ತೆ. ಆ ಎಲ್ಲ ತಪಸ್ಸುಗಳ ಮುಖ್ಯ ಉದ್ದೇಶ ಟು ಅಟೈನ್ ದಟ್ ಬ್ರಹ್ಮನ್, ಟು ಅಟೈನ್ ದಟ್ ರಿಯಾಲಿಟಿ. ಎಲ್ಲ ತಪಸ್ಸುಗಳು ಕೂಡ ಅದನ್ನೇ ಮಾತನಾಡ್ತಾ ಇದೆ, ಅದನ್ನೇ ಪಡಿಬೇಕು ಅಂತ ಹೇಳ್ತಾ ಇದೆ. ಮತ್ತು ಬ್ರಹ್ಮಚರ್ಯ ಅಂತ ಹೇಳಿ ಅಷ್ಟೊಂದು ಕಠಿಣವಾದ ವ್ರತ ನಿಯಮ ಇವನ್ನೆಲ್ಲ ಪಾಲಿಸ್ತಾ ಇರುವಂತಹದ್ದು ಕೂಡ ಟು ಅಟೈನ್ ದಟ್ ರಿಯಾಲಿಟಿ. ಈಗ ನಾನು ನಿನಗೆ ಅದರ ಬಗ್ಗೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇನ್ ಡೀಟೇಲ್, ಆ್ಯಂಡ್ ದಟ್ ಟ್ರೂತ್ ಈಸ್ ಕಾಲ್ಡ್ ದಿ ಓಂ. ಓಂ ಅನ್ನು ನಾನು ನಿನಗೆ ಹೇಳ್ತೀನಿ. ಸೊ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ದಟ್ ಓಂ ಈಸ್ ದಿ ಅಬೌಡ್ ಆಫ್ ದಿ ಪರಮಾತ್ಮ. ಅಂತಂದರೆ ನಾವೇನು ಪರಂಧಾಮ ಅಂತ ಕರಿತೀವಿ, ಪರಮಾತ್ಮನ ಸನ್ನಿಧಾನ ಅಂತ ಹೇಳ್ತೀವಿ. ಶಿವನ ಆರಾಧಕರು ಅದನ್ನು ಕೈಲಾಸ ಅಂತ ಹೇಳ್ತಾರೆ, ವಿಷ್ಣುವಿನ ಆರಾಧಕರು ವೈಕುಂಠ ಅಂತ ಹೇಳ್ತಾರೆ, ಸಾಮಾನ್ಯ ಜನಗಳು ಸ್ವರ್ಗ ಅಂತ ಹೇಳ್ತಾರೆ. ಸೊ ಇವರೆಲ್ಲರ ವಿಚಾರದಲ್ಲಿ ಆ ಎಲ್ಲವೂ ಕೂಡ ಒಂದು ದ ಅಬೋರ್ಡ್ ಅಂತಂದರೆ ದ ಸುಪ್ರೀಮ್ ರಿಯಾಲಿಟಿ, ದಟ್ ರಿಯಾಲಿಟಿ ಈಸ್ ಕಾಲ್ಡ್ ದಿ ಓಂ. ಸೊ ಆ ಓಂ ಅನ್ನುವಂತಹದ್ದು ಹೇಗೆ ಭಗವಂತ, ಆ ಓಂ ಅನ್ನುವಂತಹದ್ದು ಹೇಗೆ ಸುಪ್ರೀಮ್ ರಿಯಾಲಿಟಿ, ಆ ಓಂ ಅನ್ನುವಂತಹದ್ದನ್ನು ಹೇಗೆ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಓಂ ಅನ್ನುವಂತಹದ್ದನ್ನು ನಾನು ಹೇಗೆ ತಿಳ್ಕೋಬೇಕು, ಆ ಓಂ ಅನ್ನೋದನ್ನು ನಾನು ನನ್ನಲ್ಲಿ ಹೇಗೆ ಅನುಭವಿಸ್ಕೋಬೇಕು, ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.